ಅಂಡ್ ಪ್ರೈವೇಟ್ ಲಿಮಿಟೆಡ್ ಇದು ಕರ್ನಾಟಕದ ಪ್ರತಿಷ್ಠಿತ ಹಾಗೂ ಹೆಮ್ಮೆಯ ಸಂಸ್ಥೆ. ಇವತ್ತಿನ ವೋಕಲ್ ಫಾರ್ ಲೋಕಲ್ ನಮ್ಮ ಊರದ ನಮ್ಮ ಮಣ್ಣದ ವಿಶೇಷ ಕಾರ್ಯಕ್ರಮದಲ್ಲಿ ಹ್ಯಾಂಗ್ಯೋ ಐಸ್ ಕ್ರೀಮ್ಸ್ ಅಂಡ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದ ಹಾಗೆ ಈ ಒಂದು ಸಂಸ್ಥೆಯ ಇತಿಹಾಸವನ್ನ ಮೊದಲು ನೋಡ್ತಾ ಹೋಗೋಣ. 25 ವರ್ಷಗಳ ಹಿಂದೆ ಶ್ರೀಕೃಷ್ಣ ಮಿಲ್ಕ್ ಪ್ರಾಡಕ್ಟ್ಸ್ ಅನ್ನೋ ಹೆಸರಿನಲ್ಲಿ ಈ ಸಂಸ್ಥೆ ಆರಂಭ ಆಗುತ್ತೆ. ಆರಂಭದ ಸಮಯದಲ್ಲಿ ಹಾಲಿನ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ರು. ಆನಂತರದಲ್ಲಿ ಗ್ರಾಹಕರ ಬೇಡಿಕೆ, ಜನರ ಬೇಡಿಕೆಗೆ ಅನುಗುಣವಾಗಿ ಐಸ್ ಕ್ರೀಮ್ ನತ್ತ ಈ ಒಂದು ಸಂಸ್ಥೆ ಹೆಜ್ಜೆ ಇಡುತ್ತೆ. ಆ ಸಂದರ್ಭದಲ್ಲಿ ಇಡುವಂತಹ ಹೆಸರೇ ಹ್ಯಾಂಗ್ಯೋ ಐಸ್ ಕ್ರೀಮ್ಸ್ ಅಂಡ್ ಪ್ರೈವೇಟ್ ಲಿಮಿಟೆಡ್. ಇದೀಗ ಕರ್ನಾಟಕ ಮಾತ್ರ ಅಲ್ಲ, ಒಟ್ಟು 7 ರಾಜ್ಯಗಳನ್ನ ದಾಟಿ 8ನೇ ರಾಜ್ಯದತ್ತ ದಾಪುಗಾಲಿಡುವಂತಹ ಮಟ್ಟಿಗೆ ಈ ಒಂದು ಸಂಸ್ಥೆ ಬೆಳೆದು ನಿಂತಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಬನ್ನಿ ಇವತ್ತಿನ ವೋಕಲ್ ಫಾರ್ ಲೋಕಲ್ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಹ್ಯಾಂಗ್ಯೋ ಐಸ್ ಕ್ರೀಮ್ಸ್ ಅಂಡ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸ್ವಾದಿಷ್ಟ, ರುಚಿಕರ, ಕರಾವಳಿ ಕರ್ನಾಟಕದ ಹೆಮ್ಮೆ ಹ್ಯಾಂಗ್ಯೋ ಐಸ್ ಕ್ರೀಮ್. 25 ವರ್ಷಗಳ ಹಿಂದೆ ಶ್ರೀಕೃಷ್ಣ ಹೆಸರಿನಿಂದ ಹುಟ್ಟಿದಂತಹ ಒಂದು ಸಂಸ್ಥೆ ಹಾಲು ಹಾಗೂ ಹಾಲಿನ ಉತ್ಪನ್ನದಿಂದ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿತ್ತು. ನಂತರದಲ್ಲಿ ಇನ್ನೂ ಒಂದಷ್ಟು ಉನ್ನತ ಏಳಿಗೆಯನ್ನ ಬಯಸಿ 15 ವರ್ಷಗಳ ಹಿಂದೆ ಆರಂಭಗೊಂಡು ಹ್ಯಾಂಗ್ಯೋ ಐಸ್ ಕ್ರೀಮ್ ಇವತ್ತು 7 ರಾಜ್ಯಗಳನ್ನ ದಾಟಿ 8ನೇ ರಾಜ್ಯಕ್ಕೆ ಕೂಡ ಇಡ್ತಾ ಇದೆ, ಪಾದಾರ್ಪಣೆ ಮಾಡ್ತಾ ಇದೆ ಹ್ಯಾಂಗ್ಯೋ ಐಸ್ ಕ್ರೀಮ್. ಈ ಒಂದು ಸಂದರ್ಭದಲ್ಲಿ ನಾವು ಸಂಸ್ಥೆಯ ಒಳಗಡೆ ಬಂದಿದ್ದೀವಿ, ಈ ಒಂದು ಫ್ಯಾಕ್ಟರಿಗೆ ಬಂದಿದ್ದೀವಿ. ಉಡುಪಿಯ ಬ್ರಹ್ಮಾವರದಲ್ಲಿದೆ ಹ್ಯಾಂಗ್ಯೋ ಐಸ್ ಕ್ರೀಮ್ ನ ಫ್ಯಾಕ್ಟರಿ. ಈ ಬಗ್ಗೆ ಮಾತನಾಡೋದಕ್ಕೆ, ಸಂಸ್ಥೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಜಗದೀಶ್ ಆರ್ ಅವರಿದ್ದಾರೆ, ಜಗದೀಶ್ ಆರ್ ಪೈ ಅವರಿದ್ದಾರೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಸರ್, ಮೊದಲದಾಗಿ ನಮ್ಗೆಲ್ರಿಗೂ ಕೂಡ ಒಂದು ಡೌಟ್. ನಾವೆಲ್ಲರೂ ಕೂಡ ಹ್ಯಾಂಗ್ಯೋ ಐಸ್ ಕ್ರೀಮ್ ಅನ್ನ ತಿಂದಿದ್ದೇವೆ, ಆದ್ರೆ ಹ್ಯಾಂಗ್ಯೋ ಅನ್ನೋದು ಏನು ಅನ್ನೋದು? ಹ್ಯಾಂಗ್ಯೋ ಇಸ್ ದ ಆಕ್ಚುಲಿ ಇದು ಕೊಂಕಣಿ ವರ್ಡ್. ನಾವು ನಮ್ಮ ಮದರ್ ಟಂಗ್ ಕೊಂಕಣಿ. ವಿ ಆರ್ ಫ್ರಮ್ ಅವರ್ ನೇಟಿವ್ ಇಸ್ ಫ್ರಮ್ ಭಟ್ಕಲ್. ಸೊ ಮದರ್ ಟಂಗ್ ಕೊಂಕಣಿ ಅಲ್ಲಿ ನಮ್ಗೆ ಹ್ಯಾಂಗ್ಯೋ ಅಂದ್ರೆ ಪ್ಲೀಸ್ ಕಮ್ ಅಂತ, ಬನ್ನಿ ಅಂತ. ಐಸ್ ಕ್ರೀಮ್ ಅಲ್ಲ ವೆಲ್ಕಮ್ ಮಾಡ್ತಿದ್ದೀರಾ? ಓಕೆ. ಯಾರಿಗಾದ್ರೂ ಮಿಲ್ಕ್ ಪ್ರಾಡಕ್ಟ್ ತಕೊಳ್ಳಿ, ಮಿಲ್ಕ್ ತಕೊಳ್ಳಿ, ಹಂಗೆ ತಕೊಳ್ಳಿ, ಬನ್ನಿ ತಕೊಳ್ಳಿ ಅಂತ ಹೇಗೆ ನಾವು ಒಂದು ಸ್ವಾಗತಾರ್ಥವಾಗಿ ಹೇಳ್ತೇವಲ್ಲ, ಅದಕ್ಕೊಂದು ಹಂಗೆ ಒಂದು ಒಳ್ಳೆ ಹೆಸರು ಅಂತ ನಾನು ಭಾವಿಸ್ತೇನೆ. ಓಕೆ, ಹ್ಯಾಂಗ್ಯೂ ಬನ್ನಿ ತಗೊಳ್ಳಿ ಹ್ಯಾಂಗ್ಯೂ ಅಂತ ಇಟ್ಟಿದ್ದಾರೆ. ಸರ್, ಈಗ 25 ವರ್ಷಗಳ ಹಿಂದೆ ಶ್ರೀಕೃಷ್ಣ ಅಂತ ಒಂದು ಸಂಸ್ಥೆ ಹುಟ್ಟು ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇತ್ತು. ಆ ನಂತರದಲ್ಲಿ ಅದೇ ಸಂಸ್ಥೆ ಹ್ಯಾಂಗ್ಯೂ ಆಯ್ತು. ಈಗ ನಾವು 25 ವರ್ಷಗಳ ಹಿಂದಕ್ಕೆ ಹೋಗೋಣ ಒಂದ್ಸಲ, ಶ್ರೀಕೃಷ್ಣಕ್ಕೆ. ಆ ಒಂದು ಸಂಸ್ಥೆ ಯಾವ ರೀತಿ ಆಗಿತ್ತು? 1995 ನವೆಂಬರ್ 13ಕ್ಕೆ ನಾವಿಲ್ಲಿ ಶ್ರೀಕೃಷ್ಣ ಡೈರಿ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಸಂಸ್ಥೆಯನ್ನು ಇಲ್ಲಿ ಏರೂರಿನಲ್ಲಿ ನಾವು ಪ್ರಾರಂಭಿಸಿದ್ದು. ಇನಿಷಿಯಲಿ ಇಲ್ಲಿ ನಾವು ಮಿಲ್ಕ್ ಮತ್ತೆ ಮಿಲ್ಕ್ ಪ್ರಾಡಕ್ಟ್ ಮಾತ್ರ ನಾವು ಇಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ
ಇಲ್ಲಿ ಕ್ರಮೇಣ ಏನಾಯ್ತಂದ್ರೆ ನಮ್ದು ಹಾಲಿನ ಉತ್ಪನ್ನ ಅಂದ್ರೆ 3 ವೆರೈಟೀಸ್ ಹಾಲು ಬರ್ತಿತ್ತು ಮಾರ್ಕೆಟಿಗೆ. ನಮ್ದು ಟೋನ್ಡ್ ಮಿಲ್ಕ್, ಸ್ಟ್ಯಾಂಡರ್ಡೈಸ್ ಮಿಲ್ಕ್ ಮತ್ತೆ ಕೌ ಮಿಲ್ಕ್. ಇದು 3 ಬ್ರ್ಯಾಂಡ್ ನಲ್ಲಿ ನಾವು ಹಾಲು ಇನ್ನು ಮಾರ್ಕೆಟ್ ನಲ್ಲಿ ಲಾಂಚ್ ಮಾಡಿದ ನಂತರ ಅದ್ರ ಒಟ್ಟಿಗೆ ಕರ್ಡ್, ಹಾಲಿನ ಉತ್ಪನ್ನ ಅಂದ್ರೆ ಕರ್ಡ್ ಬರ್ತದೆ. ಹಾಗೆ ಫ್ಲೇವರ್ಡ್ ಮಿಲ್ಕ್ ಅಂದ್ರೆ ಪ್ಯಾಕೆಟ್ ನಲ್ಲೇ ಫ್ಲೇವರ್ಡ್ ಮಿಲ್ಕ್, ಲಸ್ಸಿ, ಬಟರ್ ಮಿಲ್ಕ್ ಮತ್ತೆ ಪಾಟ್ ಕರ್ಡ್. ಎಸ್ಪೆಷಲಿ ನಾವು ಮಡಿಕೆ, ನ್ಯಾಚುರಲ್ ಮಡಿಕೆಯಲ್ಲಿ ನಾವು ಪಾಟ್ ಕರ್ಡ್ ಕೊಡ್ತೇವೆ. ಸೊ ಹಾಗೆ ನಾವು ನಮ್ಮ ಮಾರ್ಕೆಟಿನ ಡಿಮಾಂಡ್ ನೋಡಿ ಹಾಲಿನ ಉತ್ಪನ್ನಗಳು ಮಾತ್ರ ಮಾಡ್ತೇ ಹೋದದ್ದು. ಸೊ ಕ್ರಮೇಣ ಏನಾಯ್ತಂದ್ರೆ ಹಾಲಿನ ಉತ್ಪನ್ನದ ಮುಂದೆ ನಮ್ಮ ಈ ಯುವ ಪೀಳಿಗೆಯವ್ರದ್ದು ಒಂದು ಐಸ್ ಕ್ರೀಮ್ ಹತ್ರ ಅವರ ಒಂದು ಡಿಮಾಂಡ್ಗಳು ನಮಗೆ ಗೊತ್ತಾಯ್ತು. ಅಂದ್ರೆ ಅವರಿಗೆ ಐಸ್ ಕ್ರೀಮ್ ತಿನ್ನುವುದು ತುಂಬಾ ಇಚ್ಛೆ ಇರೋದ್ರಿಂದ ಅದರದ್ದು ಡಿಮಾಂಡ್ ಜಾಸ್ತಿ ಆಗೋದು ನಾವು ಮಾರ್ಕೆಟ್ ಸರ್ವೆಯಲ್ಲಿ ಗೊತ್ತಾಯ್ತು. ಸೊ ಕ್ರಮೇಣ ನಾವು ಈ ಫ್ಯಾಕ್ಟರಿಯಲ್ಲೇ ಐಸ್ ಕ್ರೀಮ್ ಅನ್ನು ಇನಿಷಿಯಲಿ ನಿಮ್ಗೆ ಗೊತ್ತಿರಬಹುದು, ಮಂಗಳೂರು ಸಿಟಿಯಲ್ಲಿ MTR ಸಂಸ್ಥೆಯವರು 5 ರೂಪಾಯಿದು ಸಾಫ್ಟಿ ಐಸ್ ಕ್ರೀಮ್ ಸ್ಟಾರ್ಟ್ ಮಾಡಿದ್ದು. ಎಲ್ಲ ಬೇಕರಿಗಳು, ಪ್ರೊವಿಷನ್ ಸ್ಟೋರ್ ಹೊರಗಡೆಗೆ 5 ರೂಪಾಯಿದು ವೆಂಡಿಂಗ್ ಬೂತ್ಸ್, ಅಂದ್ರೆ ಅವ್ರು ಮಿಕ್ಸ್ ತಂದು ಅದರಲ್ಲಿ ಹಾಕಿ 5 ರೂಪಾಯಿದು ಸಾಫ್ಟಿ ಐಸ್ ಕ್ರೀಮ್ ತೆಗಿತಿದ್ರು. ಸೊ ಅಂತದೊಂದು ಸಾಫ್ಟಿ ಮಿಕ್ಸ್ ಅವರು ಪೌಡರ್ ಮಿಕ್ಸ್ ತಂದು, ಅಂದ್ರೆ ಅವರು ಹೊರಗಿಂದ ತಂದು ರೆಡಿ ಮಿಕ್ಸ್ ತರ್ತಿದ್ರು. ಈ ಮಿಕ್ಸ್ ಅನ್ನು ನಾವು ನಮ್ಮ ಡೈರಿಯಲ್ಲಿಯ ಹಾಲಿನ ಮತ್ತು ಕ್ರೀಮು ಮತ್ತೆ ನಮ್ಮ ಸ್ವತಃ ನಮ್ದೇ ಪ್ರೊಡಕ್ಷನ್ ನಾವು ರಿಚ್ ಕ್ವಾಲಿಟಿದು ಇಲ್ಲಿ ನಾವು ಇದು ಮಾಡಿ ತಯಾರು ಮಾಡಿ ಆ ಮಿಕ್ಸ್ ಅನ್ನು ನಾವು ಮಾರ್ಕೆಟಿಗೆ ಕಳಿಸಿ ಅಲ್ಲಿ ಇಂಥದೇ ನಾವು ವೆಂಡಿಂಗ್ ಬೂತ್ಸ್ ಗಳು ಹಾಕಿ ಸಾಫ್ಟಿ ಐಸ್ ಕ್ರೀಮ್ ಸ್ಟಾರ್ಟ್ ಮಾಡಿದ್ವಿ. ಸಾಫ್ಟಿ ಐಸ್ ಕ್ರೀಮ್ ನಲ್ಲಿ ಏನಾಯ್ತಂದ್ರೆ ನಮಗೆ ತುಂಬಾ ಡಿಮಾಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ನಮ್ಗೆ ಅದಕ್ಕೆ ಏನಾಗಿತ್ತು, ಆ ಮೆಷಿನ್ ಹೀಗಿತ್ತಂದ್ರೆ ನಾವು ಒಂದು ಮೆಷಿನ್ ನಲ್ಲಿ 2 ವೆರೈಟಿ ಮಾತ್ರ ವೆಂಡಿಂಗ್ ಮಾಡ್ಲಿಕ್ಕೆ ಆಗ್ತಿತ್ತು. ಅಥವಾ ವೆನಿಲಾ ಹಾಕಿದ್ರೆ ಒಂದ್ ಸೈಡ್ ನಲ್ಲಿ ವೆನಿಲಾ ಬರ್ತಿತ್ತು, ಚಾಕ್ಲೇಟ್ ಹಾಕಿದ್ರೆ ಚಾಕ್ಲೇಟ್ ಮಿಕ್ಸ್ ಮಾಡಿ ವೆನಿಲಾ ಚಾಕ್ಲೇಟ್ 2 ಮಿಕ್ಸ್ ಮಾಡಿ ತೆಗಿಲಿಕ್ಕೆ ಆಗ್ತಿತ್ತು. ಕೋನಿನಲ್ಲಿ ತೆಗೆದಿದ್ದು. ದಟ್ ಇಸ್ ಅ ಪ್ರಾಕ್ಟೀಸ್. ಸೊ ಇದರಲ್ಲಿ ವೆರೈಟೀಸ್ ನಾವು ಏನು ಮ್ಯಾಕ್ಸಿಮಮ್ ವೆರೈಟೀಸ್ ಒಂದು 15 ವೆರೈಟಿ ನಾವು ಮಾಡಿ ಕೊಟ್ಟಿದ್ದೇವೆ. ಪೈನಾಪಲ್ ಆಗ್ಲಿ, ಮ್ಯಾಂಗೋ ಆಗ್ಲಿ, ಆರೆಂಜ್, ಈ ತರ ಒಂದು 15 ವೆರೈಟಿ ಕೊಟ್ಟ ನಂತರ ಜನರಿಗೆ ಪದೇ ಅದನ್ನೇ ಪುನಃ ರಿಪೀಟ್ ಮಾಡಿದ ನಂತರ ಅವರಿಗೆ ವೆರೈಟಿ ಸಿಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಇದು ಹೋಗೂರ ಅದರದ್ದು ಅಂದ್ರೆ ಒಂದು ಯಾವ ಪೀಕಿಗೆ ಹೋಗಿತ್ತು ಅದು ಸ್ವಲ್ಪ ಅಲ್ಲೇ ಸ್ಟೆಬಿಲೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ನಾವು ಹೀಗೆ ಈ ಐಸ್ ಕ್ರೀಮಿಗೆ ಇಷ್ಟು ಡಿಮಾಂಡ್ ಇರ್ಬೇಕಾದ್ರೆ ನಾವು ಸಾಫ್ಟಿ ಇಂದ ನಾವು ಹಾರ್ಡ್ ಐಸ್ ಕ್ರೀಮಿಗೆ ಯಾಕೆ ಹೋಗ್ಬಾರ್ದು? ಯಾಕಂದ್ರೆ ಹಾರ್ಡ್ ಐಸ್ ಕ್ರೀಮ್ ನಾವು ಸರ್ವೆ ಮಾಡಿದಾಗ ಆವಾಗ ಮೇನ್ಲಿ ಕಾಂಪಿಟೇಟರ್ ಅಂದ್ರೆ ಮಾರ್ಕೆಟ್ ನಲ್ಲಿ ಅಮೂಲ್ ಅಂತ ಒಳ್ಳೆ ಬ್ರ್ಯಾಂಡ್ ಐಸ್ ಕ್ರೀಮ್ ತುಂಬಾ ಫೇಮಸ್ ಇತ್ತು. ಸೊ ಅವ್ರದ್ದು ವೆರೈಟೀಸ್, ಅವ್ರದ್ದು ಮೂವ್ಮೆಂಟ್ ಎಲ್ಲ ನಾವು ಅವ್ರ ಡಿಸ್ಟ್ರಿಬ್ಯೂಟರ್ ಒಟ್ಟಿಗೆ ಹೀಗೆ ನಾವು ಹೀಗೆ ಎನ್ಕ್ವೈರಿ ಎಲ್ಲ ಮಾಡ್ಬೇಕಾದ್ರೆ ಈ ತರ ಒಳ್ಳೆ ಒಂದು ಸೇಲ್ಸ್ ಇದೆಲ್ಲ ಗೊತ್ತಾಯ್ತು. ಸೊ ವಿ ಥಾಟ್ ದಟ್ ಫ್ರಮ್ ಸಾಫ್ಟಿ ಹಾಗೆ ಇಟ್ಟು ಹಾರ್ಡ್ ಐಸ್ ಕ್ರೀಮಿಗೆ ಇದೇ ಪ್ಲಾಂಟ್ ನಲ್ಲಿ, ನಮ್ದು ಹೇರೂರು ಪ್ಲಾಂಟ್ ನಲ್ಲಿ ನಾವು ಹಾರ್ಡ್ ಐಸ್ ಕ್ರೀಮ್ ಸ್ಟಾರ್ಟ್ ಮಾಡಿದ್ದು. ಸೊ ಇನಿಷಿಯಲಿ ನಾವು 1,000 ಲೀಟರ್ ಸಣ್ಣ ಕೆಪಾಸಿಟಿ ಇದ್ದು 1,000 ಲೀಟರ್ ಪರ್ ಡೇ ಕೆಪಾಸಿಟಿ ಪ್ಲಾಂಟ್ ಹಾಕಿದ್ದು. ಇವತ್ತಿಗೆ ನಾವು 50,000 ಲೀಟರ್ ಕೆಪಾಸಿಟಿ ಇದ್ದು ಐಸ್ ಕ್ರೀಮ್ ಮಿಕ್ಸ್ ಪ್ಲಾಂಟ್ ನಮ್ಮಲ್ಲಿ ಉಂಟಂತ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ನಿಜವಾಗ್ಲೂ ಕೂಡ ತುಂಬಾನೇ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಸರ್. ಐಸ್ ಕ್ರೀಮ್ ಅಂದ್ರೆ ಎಲ್ರಿಗೂ ಇಷ್ಟ, ನಮ್ಗೆ ಗೊತ್ತು. ಸಣ್ಣ ಮಕ್ಕಳ ಬಗ್ಗೆ ನಮ್ಗೆ ಗೊತ್ತು, ಇನ್ನು ಹಿರಿಯರ ಬಗ್ಗೆ ಕೂಡ ಹೇಳೋದು ಬೇಡ. ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ಒಂದು ವಸ್ತು ಅಲ್ಲ, ಒಂದು ಫುಡ್ ಅಂತಾನೆ ಹೇಳ್ಬೋದಲ್ವಾ. ಇಂತಹ ಒಂದು ಈಗ ಐಸ್ ಕ್ರೀಮ್ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ಫ್ಯಾಕ್ಟರಿಗಳು ನಮ್ಗೆ ಕಾಣ ಸಿಗುತ್ತೆ. ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಈ ಹ್ಯಾಂಗ್ಯೋ ಐಸ್ ಕ್ರೀಮ್ ನ ಬಗ್ಗೆ ಹೇಳೋದಾದ್ರೆ ಇದರ ಒಂದು ಸಕ್ಸಸ್ ಜರ್ನಿ ಯಾವ ರೀತಿ ಆಗಿದೆ, ಹಾಗೆ ಸಕ್ಸಸ್ ಸ್ಟೋರಿ ಹೇಗೆ ಅಂತ ನೋಡಿ. ಮೇನ್ ಐಸ್ ಕ್ರೀಮು ಯಾವುದೇ ಕಂಪನಿಯವರು ಯಾವ ತರ ಪ್ರೊಡಕ್ಷನ್ ಮಾಡೋದು ಮೇನ್ ಇರುವುದಿಲ್ಲ. ಬಟ್ ಆಲ್ ಓವರ್ ಇಂಡಿಯಾದಲ್ಲಿ ನೀವು ಹೀಗೆ ಮ್ಯಾಪಿಂಗ್ ಮಾಡಿ ನೋಡಿದ್ರೆ ಡೈರಿ ಬೇಸ್ ಅಂದ್ರೆ ಡೈರಿ ಐಸ್ ಕ್ರೀಮಿಗೆ ಮೇನ್ ರಾ ಮಟೀರಿಯಲ್ ಇಸ್ ಮಿಲ್ಕ್ ಮತ್ತೆ ಕ್ರೀಮ್. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಇಂಥದ್ದೊಂದು ಬ್ಯಾಕಪ್ ರಾ ಮಟೀರಿಯಲ್ ಬ್ಯಾಕಪ್ ವಿತ್ ಡೈರಿ ಇರುವುದು ಹಾರ್ಡ್ಲಿ ಒಂದು 5 ಅಥವಾ 6 ದೊಡ್ಡ ಐಸ್ ಕ್ರೀಮ್ ಫ್ಯಾಕ್ಟರಿಗಳನ್ನು ಹೇಳಲಿಕ್ಕೆ ಸಾಧ್ಯ ಉಂಟು. ಸೊ ನಾನು ಯಾಕೆ ಹೇಳ್ತೇನೆ, ನಮ್ದು ಕ್ವಾಲಿಟಿ ಆಫ್ ದ ಐಸ್ ಕ್ರೀಮ್ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ವಾಟ್ ವಿ ಆರ್ ಗಿವಿಂಗ್ ದ ರಾ ಮಟೀರಿಯಲ್ ಆಫ್ ಮಿಲ್ಕ್ ಮತ್ತೆ ಕ್ರೀಮ್. ಇಸ್ ದ ಫ್ರೆಶ್ ಕ್ರೀಮ್ ಫ್ರೆಶ್ ಮಿಲ್ಕ್ ನಿಂದ ಪ್ರತಿದಿನ ನಾವು ಬೇಸ್ ಮಿಕ್ಸ್ ಗೆ ರೆಡಿ ಮಾಡೋದು ಫ್ರೆಶ್ ಕ್ರೀಮ್ ಫ್ರೆಶ್ ಮಿಲ್ಕ್ ನಿಂದ ಆಗಿದ್ರಿಂದ ಇದ್ರದ್ದು ಟೆಕ್ಸ್ಚರ್ ಆಗ್ಲಿ, ಇದ್ರದ್ದು ಟೇಸ್ಟ್ ಆಗ್ಲಿ, ಇದ್ರದ್ದು ಅರೋಮಾ ಅಂದ್ರೆ ಕ್ವಾಲಿಟಿ ಅದು ಬೇರೆನೆ ಇರುವುದರಿಂದ ಜನರಿಗೆ ಎಕ್ಸೆಪ್ಟೆಡ್ ಆಗಿದೆ, ವೆಲ್ ಎಕ್ಸೆಪ್ಟ್ ಆಗಿದೆ ನಮ್ದು ಪ್ರಾಡಕ್ಟ್ಗಳು. ಸೊ ಬೇಸಿಕಲಿ ನಾವು
ನಾವು ನಮ್ಮ ಯಂಗ್ ಜನರೇಷನ್ ಇಂದ ಮಕ್ಕಳಿಗೆ ಹಿಡಿದು ಹಿರಿಯರ ತನಕ ಈ ಪ್ರಾಡಕ್ಟ್ ನಲ್ಲಿ ಯಾವ ರೀತಿಯಿಂದಲೂ ಯಾವುದೇ ಒಂದು ಅಡಲ್ಟ್ರೇಷನ್ ಅಥವಾ ಏನಾದ್ರೂ ಮಿಕ್ಸ್ ಕೆಲವರು ಮಾಡಿರ್ತಾರೆ. ಬೇರೆ ರಾ ಮಟೀರಿಯಲ್ಸ್ ಎಲ್ಲ ಬೇರೆ ನಮೂನೆ ಯೂಸ್ ಮಾಡಿ ಮಾಡೋರು ತುಂಬಾ ಮಂದಿ ಇದ್ದಾರೆ. ಬಟ್ ನಮ್ಗೆ ಮೇನ್ಲಿ ಇದ್ರದ್ದು ಪ್ಯೂರಿಟಿ ಅಂದ್ರೆ ಕ್ವಾಲಿಟಿ ಬರ್ಲಿಕ್ಕೆ ಮಿಲ್ಕ್ ಮತ್ತೆ ಕ್ರೀಮ್ ಬೇಸ್ ಇರೋದ್ರಿಂದ ಇದ್ರದ್ದು ಕ್ವಾಲಿಟಿಯಲ್ಲಿ ತುಂಬಾ ಉನ್ನತ ಇದರಲ್ಲಿ ಇರೋದ್ರಿಂದ ಈ ನಮ್ಮ ಐಸ್ ಕ್ರೀಮ್ ಅನ್ನು ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದಾರೆ. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಸೊ ದಟ್ ಈಸ್ ಅವರ ಮೇನ್ ಗ್ರೋತ್ ಗೆ ಅದೊಂದು ಒಳ್ಳೆ ಕಾರಣ. ಯಾಕಂದ್ರೆ ನಾವೀಗ ಹೀಗೆ ಮಾತಾಡ್ಬೇಕಾದ್ರೆ ನಿಮ್ಗೆ ಹೇಳ್ಬಹುದು 7 ಸ್ಟೇಟ್ ನಲ್ಲಿ ನಾವು ಹೋಗಿದ್ದೇವೆ. ಸೊ ಯಾವುದೇ ಸ್ಟೇಟಿಗೆ ಹೋಗಿ ನಿಮ್ಮ ಸ್ಟೇಟ್ ನಲ್ಲಿ ಯಾವ ಐಸ್ ಕ್ರೀಮ್ ಲಾಂಚ್ ಮಾಡಿದ್ದಾರೆ, ಯಾವ ಕಂಪನಿದುಂಟು ಅಥವಾ ಯಾವ್ದು ಟೇಸ್ಟ್ ಉಂಟು ನಾವು ಜಾಸ್ತಿ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಪ್ರತಿ ಸ್ಟೇಟ್ ನಲ್ಲಿ ನಮ್ಮ ಐಸ್ ಕ್ರೀಮ್ ಅನ್ನು ನಾವು ಡಿಸ್ಟ್ರಿಬ್ಯೂಟರ್ ಆಗಲಿ ಸೂಪರ್ ಸ್ಟಾಕಿಸ್ಟ್ ಗೆ ನಾವು ಅಪಾಯಿಂಟ್ ಮಾಡಿ ಕೊಟ್ಟಿದ್ದೇವೆ. ಅವರು ರಿಟೇಲರ್ಸ್ ಗೆ ಡಿಸ್ಟ್ರಿಬ್ಯೂಟರ್ ಇಂದ ರಿಟೇಲರ್ಸ್ ಗೆ ಅವರು ಕೊಟ್ಟಿದ್ದಾರೆ. ರಿಟೇಲರ್ಸ್ ಗಳು ಗಿರಾಕಿ ತಕೊಂಡು ಹೋಗಿದ್ದಾರೆ ನಮ್ಮ ಐಸ್ ಕ್ರೀಮ್. ಬಟ್ ಒಂದು ಸಲ ತಕೊಂಡು ಹೋದ ನಂತರ ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್ ಯಾವಾಗ ರಿಪೀಟ್ ಆಗಿದೆ ಅಂದ್ರೆ ಆ ಕಸ್ಟಮರ್ ಆ ಐಸ್ ಕ್ರೀಮ್ ಇದ ರುಚಿಗೆ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಲೆಕ್ಕ. ಸೊ ಹೀಗೆ 7 ಸ್ಟೇಟ್ ನಲ್ಲಿ ನಾವು ಹೋಗ್ತಾ ಇದ್ದೇವೆ ನಮ್ಮ ಜರ್ನಿ. ನಿಮ್ಗೆ ಹೇಳ್ಬೇಕಾದ್ರೆ ನೆಕ್ಸ್ಟ್ ಮಂತ್ ವಿ ಆರ್ ಎಂಟರಿಂಗ್ ಟು ದ ಗುಜರಾತ್ ಆಲ್ಸೋ. ದಟ್ ಇಸ್ ದ 8th ಸ್ಟೇಟ್. ಸೊ ಎಲ್ಲಾ ಸ್ಟೇಟಿಗೆ ಎಂಟ್ರಿ ಆದಾಗ ನಮ್ಮ ಕ್ವಾಲಿಟಿಗೆ ಜನರು ತುಂಬಾ ಖುಷಿಯಾಗಿ ನಮ್ಮ ಐಸ್ ಕ್ರೀಮ್ ಅನ್ನು ಎಕ್ಸೆಪ್ಟ್ ಮಾಡಿದಾಗ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಸೊ ಇದರಿಂದ ನಮ್ಗೆ ಮುಂದಿನ ನಮ್ಮ ಪಾನ್ ಇಂಡಿಯಾ, ನಮ್ದು ಆಕ್ಚುಲಿ ಪಾನ್ ಇಂಡಿಯಾ ಹೋಗೋದು ಪ್ಲಾನ್ ಇದೆ. ಸೊ ಯಾವ ಸ್ಟೇಟಿಗೆ ಹೋದ್ರು ನಮ್ಮ ಈ ಕ್ವಾಲಿಟಿನೇ ಮೇನ್ ಆಧಾರ ಆದ್ರಿಂದ ನಮ್ಗೆ ಎಲ್ಲಿ ಹೋಗ್ಲಿಕ್ಕೂ ಏನು ಅಧೈರ್ಯ ಇಲ್ಲ ಅಂತ ನಾನು ಇಲ್ಲಿಗೆ ಇಚ್ಛೆ. ಸರ್, ಈಗ ಇರುವಂತಹ 8 ಸ್ಟೇಟ್ಗಳು ಯಾವುದಿಲ್ಲ? 8 ಸ್ಟೇಟ್ ಫಸ್ಟ್ ಐ ಆಮ್ ಟೆಲಿಂಗ್ ಕರ್ನಾಟಕ ನಮ್ದು, ನೆಕ್ಸ್ಟ್ ಕೇರಳ, ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ. ಈಗ ನಾವು ಗುಜರಾತ್ ಹೋಗ್ತಾ ಇದ್ದೇವೆ. ಗೋವಾ ಮತ್ತು ಒಂದು ಸ್ಟೇಟ್ ತಪ್ಪಿದೆ ಕಾಣ್ತದೆ, ತಮಿಳ್ನಾಡು ಹೇಳಿದ್ದೇನೆ ಅಂತ ಗೊತ್ತಿಲ್ಲ. ತಮಿಳ್ನಾಡು, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಗುಜರಾತ್, ಕೇರಳ, ಗುಜರಾತ್. ನೋ 8th ಸ್ಟೇಟ್ ಇಸ್ ಗುಜರಾತ್.
ಅಲ್ಲಿ ಮಿಲ್ಕ್ ಪ್ರಾಡಕ್ಟ್ಸ್ ಹಾಗೆ ಐಸ್ ಕ್ರೀಮ್ಸ್ ಯಾವೆಲ್ಲ ಪ್ರಾಡಕ್ಟ್ಸ್ ಇದರಲ್ಲಿ ಇದೆ, ಯಾವೆಲ್ಲ ಫ್ಲೇವರ್ಸ್ ಅಲ್ಲಿ ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ ಸರ್? ವಿ ಹ್ಯಾವ್ 160 SKUs ಟೋಟಲ್ ಹೇಳ್ಬೇಕಂದ್ರೆ 160 ನಮೂನೆ ನಾವು ಬೇರೆ ಬೇರೆ ಫ್ಲೇವರ್ಸ್ ನಲ್ಲಿ ಐಸ್ ಕ್ರೀಮ್ ರೆಡಿ ಮಾಡಿದ್ದೇವೆ. ಅಂದ್ರೆ ಬೇಸಿಕ್ ಆಗಿ ವೆನಿಲಾ, ಸ್ಟ್ರಾಬೆರಿ, ಪಿಸ್ತಾ ಎಲ್ಲ ಬೇಸಿಕ್ ಐಟಮ್ ಇದ್ರೆ ಅದಕ್ಕೆ ವ್ಯಾಲ್ಯೂಯೇಟೆಡ್ ವಿ ಹ್ಯಾವ್ ಬ್ರಾಟ್ ಸೋ ಮೆನಿ ವೆರೈಟೀಸ್. ಲೈಕ್ ನಮ್ದು ಹೀಗೆ ಹೇಳ್ಬೇಕಾದ್ರೆ ರೋಸ್ಟೆಡ್ ಆಲ್ಮಂಡ್ ಆಗಲಿ, ಕಾಜು ದ್ರಾಕ್ಷ, ಕಡೆಗೆ ನಮ್ದು ನ್ಯಾಚುರಲ್ ಡ್ರೈ ಫ್ರೂಟ್ಸ್ ಅಂತ ಇದೆ, ರಾಜ್ಭೋಗ್ ಅಂತ ಇದೆ. ಸೊ ಇಂಥದೆಲ್ಲ ಹೈ ಕ್ವಾಲಿಟಿದು ಇದರಲ್ಲಿ ಐಟಮ್ಸ್ ಗಳು ನಮ್ಮ ಮಾರ್ಕೆಟ್ ನಲ್ಲಿ ತುಂಬಾ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ರೀಸೆಂಟ್ಲಿ ನಾವ್ ಏನ್ ಮಾಡಿದ್ದು, ಇದೆಲ್ಲ ವೆರೈಟೀಸ್ ಹೀಗೆ ಮೂವ್ಮೆಂಟ್ ಆಗ್ತಾ ಇರಬೇಕಾದ್ರೆ ನಮ್ಗೆ ಹೀಗೆ ಕಾಣ್ತು ಮತ್ತೊಂದು ನಮ್ಮ ಸಬ್ ಬ್ರ್ಯಾಂಡಿಂಗ್ ಹೆಸರಿನಲ್ಲಿ ಮತ್ತು ಸುಪೀರಿಯರ್ ಕ್ವಾಲಿಟಿ ಒಂದು ತರ್ಬೇಕಂತ, ನಮ್ಗೆ ಐಸ್ ಕ್ರೀಮ್ ತರ್ಬೇಕಂತ ಮನ್ಸಾಯ್ತು. ಸೊ ಲಾಸ್ಟ್ ಇಯರ್ ನಾನು ನಿಮ್ಗೆ ಹೇಳಿದೆ ನಮ್ಮ ಒಂದು 15 ಇಯರ್ಸ್ ಇದ್ದು ಸೆಲೆಬ್ರೇಷನ್ ಆ ಟೈಮ್ ನಲ್ಲೇ ನಮ್ಗೆ ಹೀಗೆ ನೆನಪಾಯ್ತು. ಸೊ ನಾವು ಯೋ ಬ್ರ್ಯಾಂಡ್ ನಲ್ಲಿ, ಯೋ ಅಂತ ಈ ಬ್ರ್ಯಾಂಡ್ ನಲ್ಲಿ ಸುಪೀರಿಯರ್ ಐಟಮ್ಸ್ ವಿತ್ ಹೈ ಫ್ಯಾಟ್, ಅಬೌಟ್ 14% ಫ್ಯಾಟ್ ನಲ್ಲಿ ಯೋ ಬ್ರ್ಯಾಂಡ್ ಅಂತ, ಇದರಲ್ಲಿ ಐಸ್ ಕ್ರೀಮ್ ಇದೆ ಸಬ್ ಬ್ರ್ಯಾಂಡ್ ಇದು. ಇದರಲ್ಲಿ ನಾವು ಕೆಲವೊಂದು 7 ವೆರೈಟೀಸ್ ನಾವು ತಂದಿದ್ದೇವೆ ಆಲ್ರೆಡಿ. 7 ವೆರೈಟೀಸ್ 15 ಇಯರ್ಸ್ ಒಂದು 15 ವರ್ಷಕ್ಕೆ ಆದ ನಂತರ ಒಂದು ಮತ್ತು ಒಳ್ಳೆ, ಅಂದ್ರೆ ನಾವು ಏನಾಗ್ತದೆ ಪ್ರತಿ ವರ್ಷ ಇಲ್ಲಿ ನಾವು ನಮ್ಮ QC ಅವರ ಹತ್ರ ಕನ್ಸಲ್ಟ್ ಮಾಡ್ತಿದ್ದೇವೆ. ಎವ್ರಿ ಮಂತ್ ವಿ ವಾಂಟ್ ಟು ಬ್ರಿಂಗ್ 1 or 2 ನ್ಯೂ ಐಟಮ್ಸ್, ನ್ಯೂ ವೆರೈಟೀಸ್ ಹಾಗೆ ತರ್ತಾ ಇರ್ತೇವೆ. ಹಾಗೆ ನಾವು ನಮ್ಮ ಕನ್ಸಲ್ಟೆನ್ಸಿ ಟೀಮ್ ಇದೆ, QC ಅಲ್ಲಿ ಕನ್ಸಲ್ಟೆಂಟ್ ಕೊಡೋರಿಗೆ ನಮ್ಮ ಕನ್ಸಲ್ಟೆನ್ಸಿ ಬರ್ತಾ ಇರ್ತಾರೆ. ತಿಂಗಳಿಗೆ ಬಂದವರು ಒಂದು 10 ದಿನ 15 ದಿನ. ಸೊ ಅವ್ರ ಹತ್ರ ನಾವು ಹೀಗೆ ಮಾತಾಡ್ಬೇಕಾದ್ರೆ ನಿಮ್ಗೆ ಒಂದು ನಾವು ತುಂಬಾ ಕಾಸ್ಟ್ ಇದ್ದದ್ದು, ಅಂದ್ರೆ ಇಟ್ ಇಸ್ ವೆರಿ ಕಾಸ್ಟ್ಲಿ ಇದ್ರದ್ದು ರಾ ಮಟೀರಿಯಲ್ ಆಗಲಿ, ಇದಕ್ಕೆ ನಾವು ಏನ್ ಬೇಸ್ ಎಲ್ಲ ತರ್ತೇವೆ, ಕೆಲವು ಐಟಮ್ ಇಂಪೋರ್ಟ್ ಮಾಡ್ತಾ ಇದ್ದೇವೆ ಇದರಲ್ಲಿ. ಸೊ ಬಟ್ ವೆರೈಟೀಸ್ ಶುಡ್ ಬಿ ವೆರಿ ಕ್ಲಾಸ್ ವೆರೈಟಿ. ಬಟ್ ಅದ್ರದ್ದು MRP ಮಾತ್ರ 300 rupees ಇರ್ತದೆ. ನೀವು ಸಬ್ ಬ್ರ್ಯಾಂಡಿಂಗ್ ನಲ್ಲಿ, ಅಂದ್ರೆ ಹಂಗೆ ಅಂದ್ರೆ ಒಂದು ಸಿಗ್ಮೆಂಟ್ ಅಂತ ಫೈನಲ್ ಆಗಿದೆ ಈಗ ಜನರಿಗೆ, ಎಲ್ಲ ಐಟಮ್ಗಳು ಸಿಗ್ತಾವಲ್ಲ. ಸೊ ಯೋನಲ್ಲಿ ಈ ತರ ಟಾಪ್ ವೆರೈಟಿ ಇದು ರೋಸ್ ಪೆಟಲ್ ಆಗ್ಲಿ, ನಮಗೆ ಚೋಕೋ ಹೆಸಲ್ನಟ್, ಮತ್ತೆ ಇಲ್ಲಿ ಆಲ್ಮಂಡ್ ರಾಕ್ಸ್, ಈ ತರದ ಒಂದು 7 ವೆರೈಟಿ ಇದು ಹೈ ವೆರೈಟಿಯಲ್ಲಿ ನಾವು ಇಂಟ್ರೊಡಕ್ಷನ್ ಮಾಡಿ ತರ್ತೇವೆ. ಸೊ ಎವ್ರಿ ಮಂತ್ ವಿ ಆರ್ ಬಿಂಗ್, ಈಗ ನೋಡಿ ರೀಸೆಂಟ್ಲಿ ನಿಮ್ಗೆ ಇದು ಇವತ್ತೇ ಬಂದಿದ್ದು ಕೇಸರ್ ಅಲ್ವಾ. ನಾವೀಗ ಏನಾಗಿದೆ, ಕೆಲವು ಈಗ ಶುಗರ್ ಪೇಷಂಟ್ಸ್ ಗಳು ಜಾಸ್ತಿ ಆಗ್ತಾ ಇದೆ, ಶುಗರ್ ತಿನ್ಲಿಕ್ಕೆ ಸ್ವಲ್ಪ ಹಿಂದೆ ಜರಿತಾರೆ. ಸೊ ಅವ್ರ ಸಲುವಾಗಿ ನಾವು ಆಲ್ರೆಡಿ ಶುಗರ್ ಫ್ರೀ ವೆನಿಲಾ ತಂದಿದ್ದೇವೆ, ಮಾರ್ಕೆಟಿಗೆ ಆಲ್ರೆಡಿ ಉಂಟು. ಅದ್ರ ಒಟ್ಟಿಗೆ ಖಾಲಿ ವೆನಿಲಾ ಅಂದ್ರೆ ಎಷ್ಟು ದಿನ ತಿನ್ಲಿಕ್ಕೆ ಆಗ್ತದೆ, ಅದೊಂದು ಪ್ಲೇನ್ ವೆರೈಟಿ ಆಯ್ತಲ್ಲ. ಸೊ ಶುಗರ್ ಫ್ರೀ ನಲ್ಲಿ ಕೇಸರ್ ಆಲ್ಮಂಡ್ ಮತ್ತೆ ಕಾಫಿ, ಇದು 2 ಐಟಮ್ ನಾವು ಶುಗರ್ ಫ್ರೀ ನಲ್ಲಿ ಆಡ್ ಮಾಡ್ತಾ ಇದ್ದೇವೆ. ಇಲ್ಲಿ ಸ್ವಾದಿಷ್ಟ ರುಚಿಕರ ಇದೆ, ಜೊತೆಗೆ ಆರೋಗ್ಯಕರ ಕೂಡ. ನಾವು ಇದು ಮಾಡ್ತೇವೆ. ಜನರದ್ದು ಇದು ಮಾಡಿ ಅಂದ್ರೆ ಜನರದೊಳಗೆ ಥಾಟ್ ಇರ್ತದೆ, ನನ್ಗೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಮನ್ಸುಂಟು ಬಟ್ ನನ್ನ ದೇಹಕ್ಕೆ ಆಗೋದಿಲ್ಲ ಅಂತ ಆ ಮನಸ್ಸಿನಲ್ಲಿದ್ರೆ ಇದು ಪ್ಯೂರ್ಲಿ ಅದರಲ್ಲಿ ಶುಗರ್ ನೋ ಆಡೆಡ್, ಅಂದ್ರೆ ಶುಗರ್ ಇರುವುದಿಲ್ಲ. ಬಟ್ ಅವರಿಗೆ ಐಸ್ ಕ್ರೀಮ್ ವಿದೌಟ್ ಶುಗರ್ ನಲ್ಲಿ ನೋಡಿ ನಾವು ಈಗ ಬಂದಿದ್ದೇವೆ ನೋ ಆಡೆಡ್ ಶುಗರ್ ಅಂತ. ಸೊ ಈ ವೆರೈಟಿ ನಾವು ಲಾಂಚ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇನ್ನು ಮುಂದೆ ಶುಗರ್ ಇದ್ದವರು ಕೂಡ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೆದರಿಕೆಯನ್ನ ಪಡ್ಬೇಕಾಗಿಲ್ಲ. ಹ್ಯಾಂಗ್ಯೋನ ಎಷ್ಟು ವೆರೈಟಿದ ಐಸ್ ಕ್ರೀಮ್ ಇದೆ ಎಲ್ಲಾನು ಕೂಡ ಬರ್ತಾ ಇದೆ ನಿಮ್ಗೋಸ್ಕರ ಅಲ್ವಾ. ಮತ್ ಮೊನ್ನೆ ನಿಮ್ಗೆ ಗೊತ್ತಿರ್ಬೋದು ಕೋವಿಡ್ ಟೈಮ್ ನಲ್ಲಿ ಫ್ರಮ್ ಏಪ್ರಿಲ್ ಟು ಸೆಪ್ಟೆಂಬರ್ ತನಕ ಕೋವಿಡ್ ಆ ಟೈಮ್ ನಲ್ಲಿ. ಸೊ ನಮ್ಗೆ ಇವನ್ ಐಸ್ ಕ್ರೀಮ್ ಸೇಲ್ ಸ್ವಲ್ಪ ಅವಾಗ ಕೋವಿಡ್ ಇಂದ ಸ್ವಲ್ಪ ಕಡಿಮೆ ಆದ್ರೂ ನಾವು ಯಾವುದೇ ರೀತಿಯ ನಮ್ದು R&D ಇದು ನಿಲ್ಸಲಿಲ್ಲ. ಸೊ ಅವಾಗ ಏನ್ ಮಾಡಿದೆ ಅಂದ್ರೆ ನಾವು ಇಮ್ಮಿಡಿಯೇಟ್ ಕೋವಿಡ್ ಗೆ ಯಾವ್ದು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡ್ಲಿಕ್ಕೆ ಯಾವ ತರದ ಐಸ್ ಕ್ರೀಮ್ ಬೇಕಂತ ನೋಡಿ ವಿ ಹಾವ್ ಬ್ರಾಟ್ 3 ವೆರೈಟೀಸ್ ಆಫ್ ಕೋವಿಡ್ ಸಲುವಾಗಿ. ಒಂದು ನಮ್ಮ ಜಿಂಜರ್ ಲೈಮ್ ಅಂತ, ಮತ್ತೆ ವೀಟ್ ಗ್ರಾಸ್, ಇಸೋಪ್ಗೋಲ್ ಅಂತ 3 ನಮೂನೆ ಐಟಮ್ ನಾವು ಇಮಿಡಿಯೇಟ್ ಆ ಟೈಮ್ ನಲ್ಲಿ ನಾವು ರಿಲೀಸ್ ಮಾಡಿ. ಸೊ ಜನರು ಏನು ಡಾಕ್ಟರ್ಸ್ ಹೇಳಿ ಯಾರು ಹೇಳಿ ಐಸ್ ಕ್ರೀಮ್ ತಿನ್ನೋದು ಸ್ವಲ್ಪ ನಾವು ಕಡಿಮೆ ಮಾಡ್ಬೇಕಂತ ಭಾವನೆ ಬಂದ್ರು ಈ 3 ವೆರೈಟೀಸ್ ಅವರು ಸ್ಯಾಟಿಸ್ಫೈಡ್ ಆಗ್ಲಿ ಅಂತ. ಯಾಕಂದ್ರೆ ಅಟ್ಲೀಸ್ಟ್ ಕೋವಿಡ್ ಗೆ ಇದು ಒಂದು ಇಮ್ಯುನಿಟಿ ಬೂಸ್ಟರ್ ಐಸ್ ಕ್ರೀಮ್ ಅಂತ ತಗೊಂಡು ಇದು ಅದುವರೆ ಒಳ್ಳೆ ಹಿಟ್ ಆಯ್ತು ನಮ್ದು. ಅದಕ್ಕೆ ರೆಸ್ಪಾನ್ಸ್ ಇತ್ತು, ಒಳ್ಳೆ ರೆಸ್ಪಾನ್ಸ್ ಇತ್ತು. ಯಾಕಂದ್ರೆ ನಾವು ಎಸ್ಪೆಷಲಿ ಈ ಸಲ ಏನ್ ಮಾಡಿದಂದ್ರೆ ಜನರು ಮನೆಯಿಂದ ಹೊರಗೆ ಬರ್ಲಿಕ್ಕೆ ಕಡಿಮೆ ಆದ್ರಿಂದ we have tried to take the orders from the house itself and we have given delivery to the house. ಕೋವಿಡ್ ಟೈಮ್ ಅಲ್ಲೂ ಕೂಡ ಮನೆಯಿಂದ ಮನೆಗೆ ನಾವು ಡೆಲಿವರಿ ಕೊಟ್ಟಿದ್ದೇವೆ. ದೊಡ್ಡ ಫ್ಲಾಟ್ ನಲ್ಲಿ ನಾವು ಅವ್ರದ್ದು ಪರ್ಮಿಷನ್ ತಕೊಂಡು ನಮ್ಮ
ಫ್ರೀಸರ್ಸ್ ವೆಹಿಕಲ್ಸ್ ಅಲ್ಲಿ ಕಳಿಸಿ ಇಡೀ ಫ್ಲಾಟ್ ನಲ್ಲಿ ಎಷ್ಟು ಮಂದಿ ಇದ್ದಾರೆ ಅವ್ರಿಗೆ ಕೆಳಗೆ ಬಂದು ಐಸ್ ಕ್ರೀಮ್ ತಗೊಂಡು ಹೋಗ್ಲಿ ಅಂತ ಆ ಫೆಸಿಲಿಟಿ ಅವರೇ ನಾವು ಮಾಡಿಕೊಟ್ಟಿದ್ದೇವೆ. ಸರ್, ಕೋವಿಡ್ ಸಂದರ್ಭ ಅನ್ನೋದು ಎಲ್ರಿಗೂ ಕೂಡ ಸಂದಿಗ್ಧ ಪರಿಸ್ಥಿತಿ. ಅಂತ ಟೈಮ್ ಅಲ್ಲಿ ನಿಮ್ಮ ಸಂಸ್ಥೆ ಹಾಗೂ ನಿಮ್ಮ ಸಿಬ್ಬಂದಿಗಳು ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದಾರಲ್ಲ, ನಿಜವಾಗ್ಲೂ ಕೂಡ ಎಲ್ಲರೂ ಹ್ಯಾಂಗ್ಯೋ ಸಂಸ್ಥೆಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಲೇಬೇಕು. ಹಾಗೆ ಸರ್, ತುಂಬಾನೇ ಒಳ್ಳೆಯ ಮಾಹಿತಿಗಳನ್ನ ಈ ಒಂದು ಸಂದರ್ಭ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ತುಂಬಾನೇ ಖುಷಿ ಆಯ್ತು ನಿಮ್ಮ ಸಂಸ್ಥೆಯ ಒಂದು ಏಳಿಗೆಯನ್ನ ನೋಡಿ. ಜೊತೆಗೆ ಜನರ ಒಂದು ಆರೋಗ್ಯಕರವಾದ ಒಂದು ದೃಷ್ಟಿಯಿಂದ ಬಹಳಷ್ಟು ಒಳ್ಳೆಯ ಯೋಜನೆಗಳನ್ನ ಮಾಡ್ತಾ ಇದ್ದೀರಾ. ಇನ್ನಷ್ಟು ಒಳ್ಳೆಯ ಯೋಜನೆಗಳು ನಿಮ್ಮ ಸಂಸ್ಥೆಯಿಂದ ನಾವು ಬಯಸ್ತಾ ಇದ್ದೀವಿ. ಜೊತೆಗೆ ನಿಮ್ಮ ಸಂಸ್ಥೆ ಅಂದ್ರೆ ನಮ್ಗೆ ಹೆಮ್ಮೆ, ಯಾಕಂದ್ರೆ ಕರಾವಳಿ ಕರ್ನಾಟಕದ ಸಂಸ್ಥೆ, ವೋಕಲ್ ಫಾರ್ ಲೋಕಲ್ ನಾವು ಅಂತ ಹೇಳ್ತಾ ಇದ್ದೀವಿ ನಾವು. ಧನ್ಯವಾದಗಳು ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕೆ. ಧನ್ಯವಾದ. ಜೋರಾಗಿದೆ. ಈ ಟೈಮಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ? ಹೌದು, ನಮ್ಗೆಲ್ರಿಗೂ ಕೂಡ ಐಸ್ ಕ್ರೀಮ್ ಯಾವ ರೀತಿಯಾಗಿ ಪ್ರಿಪೇರ್ ಆಗುತ್ತೆ ಅನ್ನೋದನ್ನ ನೋಡೋದು ಒಂದು ರೀತಿ ಕುತೂಹಲ. ಯಾಕಂದ್ರೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಆ ಫ್ಯಾಕ್ಟ್ರಿ ಒಳಗಡೆ ಹೋಗೋದಕ್ಕೂ ಕೂಡ ಯಾರು ಪರ್ಮಿಷನ್ ಕೊಡೋದಿಲ್ಲ. ಅಂಥದ್ರಲ್ಲಿ ನಿಮ್ಗೋಸ್ಕರ ನಾವು ಹ್ಯಾಂಗ್ಯೋ ಫ್ಯಾಕ್ಟ್ರಿಗೆ ಇವತ್ತು ಬಂದಿದೀವಲ್ವಾ, ಸೊ ಹಾಗಾಗಿ ಇಲ್ಲಿ ಪ್ರೊಡಕ್ಷನ್ ಯಾವ ರೀತಿಯಾಗಿ ಆಗುತ್ತೆ, ಯಾವ ರೀತಿ ಶುಚಿತ್ವವನ್ನ ಕಾಪಾಡಿಕೊಂಡು ಒಂದು ರುಚಿಕರವಾದಂತಹ ಆರೋಗ್ಯಯುತವಾದಂತಹ ಐಸ್ ಕ್ರೀಮ್ ಅನ್ನ ನಮ್ಗೆಲ್ರಿಗೂ ಕೂಡ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ. ಬನ್ನಿ, ಹ್ಯಾಂಗ್ಯೋ ಫ್ಯಾಕ್ಟ್ರಿ ಒಳಗಡೆ ಇರುವಂತದ್ದು ಉಡುಪಿಯ ಬ್ರಹ್ಮಾವರದ ಹ್ಯಾಂಗ್ಯೋ ಫ್ಯಾಕ್ಟ್ರಿ ನಾವಿದ್ದೀವಿ. ಬನ್ನಿ, ಇಲ್ಲಿ ಪ್ರೊಡಕ್ಷನ್ ಯಾವ ರೀತಿ ಆಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡೋದಾದ್ರೆ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಗಳು ರೆಡಿ ಆಗ್ತಾ ಇದೆ. ನಾವೆಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತಿನ್ನೋದಕ್ಕೋಸ್ಕರ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಅನ್ನ ಕೊಂಡೋಗ್ತೀವಿ ಮನೆಗೆ. ಅದು ಯಾವ ರೀತಿಯಾಗಿ ಪ್ರಿಪೇರ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಇರ್ಬೋದು. ತುಂಬಿಸ್ತಾ ಇದ್ದಾರೆ ಆ ಒಂದು ಕಂಟೈನರ್ ಒಳಗಡೆ. ಜೊತೆಗೆ ನಟ್ಟಿ ಕೂಡ ಅಲ್ಲಿ ಹಾಕ್ತಾ ಇರುವಂತದ್ದು. ನಮಗೂ ಕೂಡ ಯಾವ ರೀತಿಯಾಗಿ ನಟ್ಸ್ ಜಾಸ್ತಿಯಾಗಿ ಒಂದು ಐಸ್ ಕ್ರೀಮ್ ಅಲ್ಲಿ ಸಿಕ್ಕರೆ ಬಹಳ ಖುಷಿ ಆಗುತ್ತಲ್ವಾ? ಸೊ ಅಲ್ಲಿ ನೋಡೋದಾದ್ರೆ ಯಾವ ರೀತಿಯಾಗಿ ಹಾಕ್ತಾ ಇದ್ದಾರೆ ಅನ್ನೋದನ್ನ ಎಲ್ಲರೂ ನೋಡ್ಬೋದು. ಜೊತೆಗೆ ಇಲ್ಲಿ ಯಾವ ರೀತಿಯಾಗಿ ಒಂದು ಶುಚಿತ್ವವನ್ನ ಕಾಪಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ನಾವು ಕೋವಿಡ್ ಇಂದ ಬಹಳಷ್ಟು ಸಂಕಷ್ಟದಲ್ಲಿದ್ದೇವೆ. ಯಾವ್ದಾದ್ರು ಫುಡ್ ಅನ್ನ ತಗೊಳ್ಬೇಕಾದ್ರೆ ಸ್ವಲ್ಪ ಭಯ ಪಡ್ತೀವಿ, ಎಲ್ಲಿ ಹೈಜೆನಿಕ್ ಆಗಿ ಇದೆಯಾ ಅನ್ನೋ ಒಂದು ಡೌಟ್ ಇರುತ್ತೆ. ಆದ್ರೆ ಇಲ್ಲಿ ನೋಡೋದಾದ್ರೆ ಬಹಳಷ್ಟು ಒಂದು ಕೇರ್ ಅನ್ನ ತಗೊಳ್ತಾರೆ. ಹೈಜೆನಿಕ್ ಆಗಿ ನಮ್ಮ ಹ್ಯಾಂಗ್ಯೋ ಐಸ್ ಕ್ರೀಮ್ ಅನ್ನ ಪ್ರಿಪೇರ್ ಮಾಡ್ತಾರೆ. ನಾವು ಈ ಕಡೆ ನೋಡೋದಾದ್ರೆ ಚಿಕ್ಕು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಕೂಡ ರೆಡಿ ಆಗ್ತಾ ಇದೆ. ಒಂದೊಂದಾಗಿ ತುಂಬಿಸ್ತಾ ಇದ್ದಾರೆ ಅವರು. ಎಸ್, ಆಗ್ಲೇ ಸರ್ ಹೇಳಿದ್ರು, ಜಗದೀಶ್ ಪೈ ಅವರು ಹೇಳಿದ್ರು, ಕೋವಿಡ್ ಟೈಮಲ್ಲಿ ನಾವು ಐಸ್ ಕ್ರೀಮ್ ಎಲ್ಲರೂ ಕೂಡ ತಿನ್ನೋದಕ್ಕೆ ಹೆದರ್ತಾ ಇದ್ರು. ಆ ಟೈಮಲ್ಲಿ ಕೆಲವೊಂದು ಐಸ್ ಕ್ರೀಮ್ಗಳನ್ನ ಪ್ರಿಪೇರ್ ಮಾಡಿ ಕಳಿಸಿದ್ವಿ. ಮಾರ್ಕೆಟಲ್ಲಿ ಕೂಡ ಬಹಳಷ್ಟು ಕ್ಲಿಕ್ ಆಯ್ತು ಅಂತ. ಐಸ್ ಕ್ರೀಮ್ಗಳು ಇಲ್ಲಿದೆ ನೋಡೋದಾದ್ರೆ. ಫಸ್ಟ್ ಅಲ್ಲಿ ನೋಡ್ತಾ ಇರುವಂತದ್ದು ವೀಟ್ ಬ್ರಾಸ್, ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡುವಂತಹ ಐಸ್ ಕ್ರೀಮ್ಗಳಿವು. ವೀಟ್ ಬ್ರಾಸ್ ಇಲ್ಲಿದೆ. ಜೊತೆಗೆ ಇಸಬ್ಗೋಲ್, ಇದು ಕೂಡ ಅಷ್ಟೇ. ನಾವೆಲ್ಲರೂ ದೇಹ ತಂಪಾಗಿರ್ಲಿ ಅಂತ ಇಸ್ಬುಲ್ ಅಂತ ಹೇಳ್ತೀವಿ ನಾವು, ಅದನ್ನ ಕುಡಿತಾ ಇರ್ತೀವಿ. ಇಲ್ಲಿ ಕೋವಿಡ್ ಟೈಮಲ್ಲಿ ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡೋದಕ್ಕೋಸ್ಕರ ಇಂತಹ ಒಂದು ಐಸ್ ಕ್ರೀಮ್ಗಳನ್ನ ಪ್ರಿಪೇರ್ ಮಾಡಿದ್ದಾರೆ. ಏನು ಹೇಳಿದ್ರೆ ಜಿಂಜರ್ ಲೈಮ್ ಇಲ್ಲಿರುವಂಥದ್ದು. ಈ 3 ಐಸ್ ಕ್ರೀಮ್ ಅನ್ನ ಕೋವಿಡ್-19 ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಐಸ್ ಕ್ರೀಮ್ ತಿನ್ನೋದಕ್ಕೆ ಬಹಳ ಹೆದರಿಕೆಯನ್ನ ಪಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಹ್ಯಾಂಗ್ಯೋ ಅವರು ಇಂತಹ ಒಂದು ಸ್ಪೆಷಲ್ ಐಸ್ ಕ್ರೀಮ್ ಅನ್ನ ಆ ಟೈಮಲ್ಲಿ ರಿಲೀಸ್ ಮಾಡಿದ್ರು.
ಅನ್ನ ಹಾಗೆ ಐಸ್ ಕ್ರೀಮ್ಗೆ ದಕ್ಷಿಣ ಭಾರತ ಮಾತ್ರ ಅಲ್ಲ ಎಲ್ಲೆಡೆ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಜನಪ್ರಿಯವಾಗಿರುವಂತಹ ಸಂಸ್ಥೆ ಹಂಗ್ಯೋ. ಈ ಸಂಸ್ಥೆ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತಾಡೋದಕ್ಕೆ ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಪ್ರದೀಪ್ ಜಿ ಪೈ ಅವರಿದ್ದಾರೆ. ಮೊದಲಾಗಿ ಕಾರ್ಯಕ್ರಮಕ್ಕೆ ಸರ್ ನಿಮ್ಗೆ ಹಂಗ್ಯೋ ಅಂತ ಹೇಳ್ತಾ ಇದೀವಿ. ಥ್ಯಾಂಕ್ ಯು. ಹಂಗ್ಯೋ ಅಂದ್ರೆ ಸ್ವಾಗತ ಬನ್ನಿ ಅಂತ ಹೇಳಿದ್ರು, ಸೊ ಹಾಗಾಗಿ ಹಂಗ್ಯೋ ಅಂತ ಹೇಳಿದೆ. ಥ್ಯಾಂಕ್ ಯು. ಸರಿ ಅಲ್ವಾ? ಪರ್ಫೆಕ್ಟ್. ಓಕೆ ಸರ್, ಹಾಗೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅದಕ್ಕೆ ಈ ಸಂಸ್ಥೆಯ ಆಡಳಿತದವರಾಗಿರ್ಬೋದು, ಜೊತೆಗೆ ಆ ಸಂಸ್ಥೆಯ ಸಿಬ್ಬಂದಿಗಳ ಒಂದು ಸಹಕಾರ ಪ್ರೋತ್ಸಾಹ ಬಹಳಷ್ಟು ಇರುತ್ತೆ, ಅವರೊಂದು ಕೆಲಸ ಬಹಳಷ್ಟು ಇರುತ್ತೆ. ಈ ಸಂಸ್ಥೆ ಹಂಗ್ಯೋ ಸಂಸ್ಥೆ ಏನಿದೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಏನು, ಇದರ ಹಿಂದಿರುವ ಶ್ರಮ ಎಷ್ಟಿದೆ? ಬಹುಶಃ ಐಸ್ ಕ್ರೀಮ್ ಉದ್ಯಮದಲ್ಲಿ ಹಂಗ್ಯೋ ಭಾಳ ಯಂಗ್ ಕಂಪನಿ ಅಂತ ಹೇಳ್ಬೋದು. ನಾವು 2003ರಲ್ಲಿ ಪ್ರಾರಂಭವಾದ ಈ ಘಟಕ ಇವತ್ತು ನಾವು ಸಾಧಾರಣ 17 ವರ್ಷದಲ್ಲಿ ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ, ಮಹಾರಾಷ್ಟ್ರದಲ್ಲಿ ಮತ್ತು ಈಗ ನಾವು ಗುಜರಾತ್ ವಾಪಿ ಸೂರತ್ತಲ್ಲಿ ಎಂಟರ್ ಆಗ್ತಾ ಇದ್ದೇವೆ. ಸೊ ಆಲ್ಮೋಸ್ಟ್ 8 ಸ್ಟೇಟ್ ಅಂದರೆ ತೆಲಂಗಾಣ ಮತ್ತು ನಿಮ್ಮ ಆಂಧ್ರ ಪ್ರದೇಶ ಹಿಡಿದ್ರೆ ಮೊದಲು 7 ಆಗ್ತಾಯಿತ್ತು, ಈಗ 8ನೇ ಸ್ಟೇಟ್ ಆಗ್ತದೆ. ಸೊ 8 ಸ್ಟೇಟ್ಗಳಲ್ಲಿ ನಾವು ಹಂಗ್ಯೋದ ಒಂದು ಪ್ರೆಸೆನ್ಸನ್ನು ಇಟ್ಟಿದ್ದೇವೆ. ಮುಖ್ಯವಾಗಿ ಮೊದಲನೇದಾಗಿ ಐ ಶುಡ್ ಥ್ಯಾಂಕ್ ಅವರ್ ಕನ್ಸ್ಯೂಮರ್ಸ್, ಬಿಕಾಸ್ ವಿಚ್ ಎವರ್ ಮಾರ್ಕೆಟ್ ವಿ ಎಂಟರ್ಡ್, ರೈಟ್ ಫ್ರಮ್ ಮ್ಯಾಂಗ್ಳೂರ್ ಅಪ್ ಟು ಹೈದ್ರಾಬಾದ್, ಅಪ್ ಟು ಪುಣೆ, ನಾವು ಎಂಟ್ರಿಂಗ್ ಇನ್ ಟು ಸೂರತ್, ವಾಪಿ, ಎವ್ರಿವೇರ್ ದ ಕಸ್ಟಮರ್ ಹ್ಯಾಸ್ ಅಕ್ಸೆಪ್ಟೆಡ್ ಅವರ್ ಬ್ರ್ಯಾಂಡ್. ಮುಖ್ಯವಾಗಿ ಕಸ್ಟಮರನ್ನು ತಿರಸ್ಕರಿಸಿಲ್ಲ, ಗ್ರಾಹಕರು ಅತ್ಯುತ್ತಮವಾದ ಸ್ಪಂದನೆಯನ್ನು ನೀಡಿದ್ದಾರೆ. ಇದಕ್ಕೆ ಸಹ ನೀವು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಇಂಡಿವಿಜುವಲ್ ವರ್ಕ್, ಇಟ್ ಈಸ್ ಅ ಟೋಟಲಿ ಟೀಮ್ ವರ್ಕ್. ನಮ್ಮ ಪ್ರೊಡಕ್ಷನ್ ಸೆಕ್ಷನ್ ಇರ್ಬೋದು, ಮಾರ್ಕೆಟಿಂಗ್ ಸೆಕ್ಷನ್ ಇರ್ಬೋದು, ಲಾಜಿಸ್ಟಿಕ್ಸ್ ಸೆಕ್ಷನ್ ಇರ್ಬೋದು, ಎಲ್ಲರೂ ಒಂದು ಫ್ಯಾಮಿಲಿ ಹಾಗೆ ನಡೆದು ಈ ಸಂಸ್ಥೆಯನ್ನು ನಾವು ಕಳೆದ ಮಾರ್ಚ್ 2020ಕ್ಕೆ ನಾವು 151 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ದಾಖಲಿಸಿದ್ದೆವು. ಸೊ ದಟ್ ಈಸ್ ದ ಹೈಯೆಸ್ಟ್ ಇನ್ ಅವರ್ ಲಾಸ್ಟ್ 17 years ಜರ್ನಿ. ಈ ವರ್ಷ ಡೆಫಿನೆಟ್ಲಿ ಕೋವಿಡಿಂದ ಸ್ವಲ್ಪ ತೊಂದರೆ ಆಗಿದೆ, ಆದರೂ ನಾವು 100 ಕೋಟಿಯ ವ್ಯವಹಾರವನ್ನು ದಾಖಲಿಸುವ ಒಂದು ಏಮನ್ನು ಇಟ್ಕೊಂಡಿದ್ದೇವೆ ಮತ್ತು ಡೆಫಿನೆಟ್ಲಿ ಆ ತೆಲೆಯಲ್ಲಿ ನಾವು ಮುಟ್ತೇವೆ ಅಂತ ಆಶೆ ಇದೆ. ಸರ್, ಕೋವಿಡ್ ಸಂದರ್ಭದಲ್ಲೂ ಕೂಡ ಸಂಸ್ಥೆಯ ಏನು ಕೆಲಸಗಾರರ ಸಿಬ್ಬಂದಿಯವರಿದ್ದಾರೆ ಅವ್ರಿಗೆ ಅವರ ಕೈಯನ್ನ ಬಿಟ್ಟಿಲ್ಲ ಈ ಒಂದು ಹಂಗ್ಯೋ ಸಂಸ್ಥೆ ಅಂತ ನಾವು ಕೇಳ್ಪಟ್ವಿ. ಬಹಳಷ್ಟು ಖುಷಿ ಆಯ್ತು ನಮ್ಗೆ ಆ ಮಾತನ್ನ ಕೇಳಿ. ಏನಂತೀರಾ ಈ ಬಗ್ಗೆ? ನೌಕರರು ಅಥವಾ ಸಿಬ್ಬಂದಿ ವರ್ಗ ಇರ್ಬೋದು, ದಿಸ್ ಇಸ್ ಪಾರ್ಟ್ ಆಫ್ ದ ಫ್ಯಾಮಿಲಿ. ನಮಗೆ ಈ ಒಂದು ಕೋವಿಡ್ ಜಗತ್ತಿನಲ್ಲೇ ಮೊದಲ ಬಾರಿಗೆ ಇಂಥ ಒಂದು ಎಕ್ಸ್ಪೀರಿಯನ್ಸ್. ಆಗ ಕಷ್ಟ ಬಂದಿದೆ, ಎಲ್ಲರಿಗೂ ಕಷ್ಟ ಬಂದಿದೆ. ಆದರೆ ನಾವು ಟ್ರೈ ಮಾಡಿ ಮ್ಯಾನೇಜ್ಮೆಂಟ್ ಡಿಸಿಷನ್ ಪ್ರಕಾರ ಯಾವ ನೌಕರರಿಗೂ ಜಾಬ್ ಬಿಡಿ ಅಂತ ಹೇಳಿಲ್ಲ ಅಥವಾ ಅವರ ಸ್ಯಾಲ್ರಿಯನ್ನು ಡಿಡಕ್ಷನ್ ಮಾಡಿಲ್ಲ. ಸ್ವಲ್ಪ ಟೆಂಪರರಿ ಡಿಡಕ್ಷನ್ ಮಾಡಿದ್ರು ನೆಕ್ಸ್ಟ್ ಮಂತಲ್ಲಿ ರಿಪ್ಲೆನಿಶ್ ಮಾಡಿ ಕೊಟ್ಟಿದ್ದೇವೆ. ಈವನ್ ಬೋನಸನ್ನು ಸಹ ನಾವು ಈಗ ಈ ತಿಂಗಳಲ್ಲಿ ಸಹ ರಿಲೀಸ್ ಮಾಡ್ತಾ ಇದ್ದೇವೆ. ನೌಕರ ಪಾರ್ಟ್ ಆಫ್ ದ ಆರ್ಗನೈಸೇಷನ್. ನಮ್ಮ ಏಳಿಗೆಯಲ್ಲಿ, ನಮ್ಮ ಕಷ್ಟ ಸುಖದಲ್ಲಿ ಎಲ್ಲ ನೌಕರರು ನಮ್ಮೊಟ್ಟಿಗೆ ನಿಂತಿದ್ದಾರೆ. ಹಾಗಾಗಿ ದಿಸ್ ಇಸ್ ಅ ಪಾರ್ಟ್ ಆಫ್ ಅವರ್ ಡ್ಯೂಟೀಸ್, nothing great from the management. Yes, we have taken a decision not to deploy any employee nor to have a deductions. ಸರ್, ಹ್ಯಾಂಗ್ಯೋವನ್ನ ಗ್ರಾಹಕರು ಬಹಳ ಇಷ್ಟಪಟ್ಟಿದ್ದಾರೆ, ಜೊತೆಗೆ ಅದರದ್ದೇ ಆದಂತಹ ಫ್ಲೇವರ್ಗಳಿಂದ ಜನರ ಮನಸ್ಸನ್ನ ಗೆದ್ದಿದೆ. ನಿಮ್ಮ ಫೇವ್ರೇಟ್ ಐಸ್ ಕ್ರೀಮ್ ಇದರಲ್ಲಿ ಹೇಳೋದಾದ್ರೆ ಯಾವುದು? ಇಲ್ಲ, ಏನಾಗಿದೆ, ನಮ್ಮ ಹತ್ರ ಸಾಧಾರಣ 70 ವೆರೈಟಿ ಐಸ್ ಕ್ರೀಮ್ಗಳಿವೆ ಮತ್ತು ಹಂಗ್ಯೋ ಕಳೆದ 17 ವರ್ಷಗಳಲ್ಲಿ ಇನೋವೇಷನಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದೆ. ಎವ್ರಿ 3 to 6 months ವಿ ಹ್ಯಾವ್ ಬ್ರಾಟ್ ನ್ಯೂ ಫ್ಲೇವರ್ಸ್. ಈಗ ಲಾಸ್ಟ್ 6 ತಿಂಗಳಲ್ಲಿ ಇವನ್ ಕೋವಿಡ್ ಟೈಮಲ್ಲಿ ನಾವು ಕೇಶರ್ ಹಳದ್ ಮತ್ತು ತುಳಸಿ ಫ್ಲೇವರ್ಡ್ ಮಿಲ್ಕನ್ನು ತಂದಿದ್ದೇವೆ. ಅಟ್ ದ ಸೇಮ್ ಟೈಮ್ ಆಯುರ್ ಸೀರೀಸಲ್ಲಿ ವೀಟ್ ಗ್ರಾಸ್ ಮತ್ತು ಇಸೋಪ್ ಗೋಲು, ಜಿಂಜರ್ ಲೆಮನ್ 3 ಸ್ಪೆಷಲ್ ಐಸ್ ಕ್ರೀಮ್ಸನ್ನು ತಂದಿದ್ದೇವೆ. ಯೋ ಅಂತ ಒಂದು ಸೂಪರ್ ಪ್ರೀಮಿಯಂ series, gourmet series, which will compete the international brands like Häagen-Dazs or Baskin Robbins. ಆ ಕಂಪನಿಗಳಿಗೆ ಕಾಂಪಿಟಿಷನ್ ಕೊಡುವ ಕ್ವಾಲಿಟಿಯಲ್ಲಿ ಯೋ ಸೀರೀಸಲ್ಲಿ 7 ಡಿಫ್ರೆಂಟ್ ವೆರೈಟೀಸನ್ನು ತಂದಿದ್ದೇವೆ. ಸೊ ದೆರ್ ಆರ್ ಎನ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಆರ್ ಆಫ್ ಡಿಫ್ರೆಂಟ್ ಸಿಗ್ಮೆಂಟ್. ಬಿಕಾಸ್ ಏನಾಗ್ತದೆ, ಇವತ್ತಿನ ದಿನದಲ್ಲಿ ಫ್ಯಾಮಿಲಿ ಲೈಕ್ ಮಾಡೋದು ಕಷ್ಟ. ಈಗ ನಾನು ಲೈಕ್ ಮಾಡಿದರೆ, ಫಾರ್ ಎಕ್ಸಾಂಪಲ್, ಇಫ್ ಐ ಲೈಕ್ ಪಿಂಕ್ ಗೋವಾ,
ಅದು ಪೇರ್ಲೆ ಹಣ್ಣಿಂದು. ಯಂಗರ್ ಜನರೇಷನ್ ವಿಲ್ ಲೈಕ್ ಆಲ್ ಚಾಕ್ಲೇಟ್ ಬೇಸ್ಡ್ ಫ್ಲೇವರ್ಸ್. ಸೊ ವಿ ಆರ್ ಟ್ರೈಂಗ್ ಟು ಕೀಪ್ ಅಪ್ the smallest kids, then school going kids, then younger generation, then family. So keeping all these 4 to 5 segments of the society, trying to innovate every 3 months a new product. So we have a very strong R&D backup team which is working continuously to bring in new products to the market. ಸರ್, ಈಗ 7 ರಾಜ್ಯಗಳಿಂದ 8ನೇ ರಾಜ್ಯದತ್ತ ದಾಪುಗಾಲ ನೀಡ್ತಾ ಇದೆ ಹಂಗ್ಯೋ ಸಂಸ್ಥೆ ಅಲ್ವಾ? ನಮ್ಗೆ ನಮ್ಮ ಊರಿನ ಈ ಒಂದು ಸಂಸ್ಥೆ, ಹೆಮ್ಮೆಯ ಸಂಸ್ಥೆ, ಪ್ಯಾನ್ ಇಂಡಿಯಾದತ್ತ ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ. ಯಾವಾಗ ಈ ಒಂದು ಪ್ಯಾನ್ ಇಂಡಿಯಾ ಆಗ್ಬಹುದು ಈ ಸಂಸ್ಥೆ? ಐಸ್ ಕ್ರೀಮ್ ಬಿಸ್ನೆಸ್ ಅಲ್ಲಿ ಏನಾಗ್ತದೆ, ವಿ ಕ್ಯಾನ್ ಗೋ ಫ್ರಮ್ ಒನ್ ಫ್ಯಾಕ್ಟ್ರಿ ಟು ಅಬೌಟ್ 800 to 900 ಕಿಲೋಮೀಟರ್ಸ್ ಲಾಜಿಸ್ಟಿಕ್ಸ್. ಸೊ ಈಗ ನಮ್ಮ ಹತ್ರ 2 ಫ್ಯಾಕ್ಟ್ರಿಗಳಿದೆ. ಒಂದು ಬ್ರಹ್ಮಾವರದಲ್ಲಿದೆ, ಒಂದು ಹುಬ್ಳಿ ಹತ್ರ ಕಿರುವತ್ತಿಯಲ್ಲಿದೆ. ಸೊ ಹುಬ್ಳಿಯಿಂದ ನಾವು ಮಹಾರಾಷ್ಟ್ರ, ಗುಜರಾತ್ ಕಡೆ ಹೋದರೆ, ಬ್ರಹ್ಮಾವರದಿಂದ ನಾವು ತಮಿಳ್ನಾಡು, ಸೌತ್, ಬ್ಯಾಂಗ್ಳೂರು, ಮೈಸೂರು ಇಲ್ಲಿಂದ ಹೋಗ್ತಾ ಇದ್ದೇವೆ. ಸೊ ಪ್ಯಾನ್ ಇಂಡಿಯಾ ಹೋಗಬೇಕಂತ ವಿಷನ್ ನಮಗೂ ಸಹ ಇದೆ. ಆದರೆ ಈ ಕೋವಿಡಿನ ಒಂದು ವರ್ಷದ ಹೊಡೆತ ಬಹುಶಃ ನಮಗೆ ಮತ್ತೊಂದು 2 ವರ್ಷ ಹೊಸ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಬಹುಶಃ ನಾವು ಅಡ್ವೆಂಚರ್ ತಗೊಳ್ಳಿಕ್ಕಿಲ್ಲ ಅಂತ ಕಾಣ್ತದೆ. 2 ವರ್ಷದ ನಂತರ ಡೆಫಿನೆಟ್ಲಿ ವಿಲ್ ಥಿಂಕ್ ಫಾರ್ ಆ್ಯಡಿಂಗ್ ಸಮ್ ಮೋರ್ ಸ್ಟೇಟ್ಸ್ ಟು ಅವರ್ ರೀಜನ್. ಈಗ 2 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಇನ್ನಷ್ಟು ಮುಂದುವರಿಯುವಂತಹ ಸಾಧ್ಯತೆಗಳಿದೆ ಅಲ್ವಾ? ಖಂಡಿತ ನಮ್ಮ ಪ್ಲ್ಯಾನ್ಸ್ ಮೋರ್ ದೆನ್ ಐಸ್ ಕ್ರೀಮ್ ಆಲ್ಸೋ ವಿ ಆರ್ ಥಿಂಕಿಂಗ್, ಕಂಟೆಂಪ್ಲೇಟಿಂಗ್ ಟು ಮೇಕ್ ದಿಸ್ ಅ ಫುಡ್ ಕಂಪನಿ. ಹಾಗೆ ಅಂದರೆ ಫುಡ್ ಕಂಪನಿ ಮಾಡೋ ಒಂದು ವಿಚಾರನೂ ತಲೆಯಲ್ಲಿದೆ. ನಾವು ಹೊಸದಾಗಿ ಈಗ ಕ್ಯಾಂಡೀಸ್, ಪುದೀನ ಚಾಕ್ಲೇಟ್ ಕ್ಯಾಂಡಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಚಿಕ್ಕಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ನೆಲಗಡಲೆ ಚಿಕ್ಕಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹಾಗೆ another 3 products we are adding, ಪುದೀನ ಕ್ಯಾಂಡಿ, ಹನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ದಿಸ್ ಹಂಗ್ಯೋ ಮೈ ವಿಷನ್ to convert into a food company in the days to come. Ice cream will constitute a major part, but post-COVID we got a good lesson that only one segment will not, because ice cream was the highest hit in the COVID all over India. The highest hit industrially ice cream industry. ಹಾಗಾಗಿ ಇದನ್ನು ರೆಡಿ ಟು ಈಟ್ ಫುಡ್ಸನ್ನು, ಸೊ ಭಾಳ ಮ್ಯಾನೇಜ್ಮೆಂಟ್ ಈಸ್ ಥಿಂಕಿಂಗ್ ಟು ಕನ್ವರ್ಟ್ ಇನ್ ಟು ಅ ಫುಡ್ ಬೇಸ್ಡ್ ಕಂಪ್ನಿ. ಸರ್, ಪ್ರಶಸ್ತಿ ಅನ್ನೋದು ಪ್ರೋತ್ಸಾಹ. ಒಂದು ಸಂಸ್ಥೆ ಬೆಳೀತಾ ಇದೆ ಅಂದ್ರೆ ಒಂದು ಪ್ರಶಸ್ತಿ ಸಿಕ್ಕರೆ ಅದು ಇನ್ನಷ್ಟು ಬೆಳೆಯೋದಕ್ಕೆ ಒಂದು ರೀತಿ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ. ಹ್ಯಾಂಗ್ಯೋಗೆ ಈಗಾಗಲೇ ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ. ಆ ಪ್ರಶಸ್ತಿಗಳ ಬಗ್ಗೆ ಮಾತನಾಡೋದಾದ್ರೆ ಏನು ಹೇಳಿ? ಸಿ, ಆಲ್ವೇಸ್ ದೀಸ್ ಆರ್ ದ ರಿಕಗ್ನಿಷನ್ಸ್ ಬೈ ಎನಿ NGO or any national body. ನಮಗೆ ಕಂಟಿನ್ಯೂಸ್ ಆಗಿ ಕಳೆದ ಒಂದು 5-6 ವರ್ಷದಲ್ಲಿ ಪ್ರತಿ ವರ್ಷ ಪ್ರಶಸ್ತಿ ಬಂದಿದೆ. ಫಾಸ್ಟ್ 50 ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬ್ರ್ಯಾಂಡ್ ಇನ್ ದ ಕಂಟ್ರಿ ಅಂತ ಫಾಸ್ಟ್ 50 ಪ್ರಶಸ್ತಿ ಬಂದಿದೆ. 2017ನಲ್ಲಿ 5 ವೆರೈಟಿ ಐಸ್ ಕ್ರೀಮ್ ನಮಗೆ ಬೆಸ್ಟ್ ಬ್ರ್ಯಾಂಡ್ ಅಂತ ಗೋಲ್ಡ್ ಸಿಕ್ಕಿದೆ, ಸಿಲ್ವರ್ ಸಿಕ್ಕಿದೆ, ಬ್ರಾನ್ಸ್ ಸಿಕ್ಕಿದೆ. ಸೊ ನಾನು ಈಗಾಗಲೇ ಹೇಳಿದಾಗೆ ಇನೋವೇಷನ್ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಎವ್ರಿ ಸಿಗ್ಮೆಂಟಿಗೆ, ಕಿಡ್ಸಿಂದ ಹಿಡಿದು ಅಡಲ್ಟ್ ತನಕ, ಫ್ಯಾಮಿಲಿ ತನಕ. ಸೊ ಪ್ರಶಸ್ತಿಗಳು ವಿಲ್ ಡೆಫಿನೆಟ್ಲಿ ಬಿಲ್ಡ್ ಅವರ್ ಕಾನ್ಫಿಡೆನ್ಸ್, ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ. ವಿ ಆರ್ ಆನ್ ಎ ರೈಟ್ ಪಾತ್ ಅಂತ ಒಂದು ಫೀಲಿಂಗ್ ನಮಗೆ ಇದರಿಂದ ಬರ್ತದೆ. ಸರ್, ತಮ್ಮ ಜೊತೆ ಮಾತನಾಡಿ ಬಹಳಷ್ಟು ಖುಷಿ ಆಯಿತು. ಯಾಕಂದ್ರೆ ಈ ಒಂದು ಸಂಸ್ಥೆ ಬಹಳಷ್ಟು ಉನ್ನತ ಮಟ್ಟದಲ್ಲಿದೆ. ಜೊತೆಗೆ ಇನ್ನೊಂದು ಮಹತ್ವದ ವಿಷಯ ಅಂದ್ರೆ ಸಿಬ್ಬಂದಿಗಳ ಒಂದು ಶ್ರಮದಿಂದ ತಾವು ಬೆಳೀತಾ ಇದ್ದೀರಾ ಅನ್ನೋ ಒಂದು ಮಾತನ್ನ ಕೂಡ ಬಹಳಷ್ಟು ಹೇಳಿದ್ದೀರಿ ನೀವು. ಸಂಸ್ಥೆಯ ಸಿಬ್ಬಂದಿಗಳಿಗೆ ಹಾಗೂ ತಮಗೆ, ಹಾಗೆ ನಿಮ್ಮನ್ನು ಇಷ್ಟಪಡುವ, ನಿಮ್ಮ ಸಂಸ್ಥೆಯನ್ನ ಇಷ್ಟಪಡುವಂತಹ ಗ್ರಾಹಕರು ಇನ್ನಷ್ಟು ಅವರು ನಿಮ್ಮನ್ನು ನೆಚ್ಚಿಕೊಳ್ಳುತ್ತಾ ನಿಮ್ಮ ಸಂಸ್ಥೆ ಇನ್ನಷ್ಟು ಬೆಳೀಲಿ ಅಂತ ಆಶಿಸ್ತೀವಿ ನಾವು ಕೂಡ. ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಆನೆಸ್ಟ್ಲಿ ಈ ವರ್ಷ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಸ್ಟ್ ಡೇರಿ ಮಾಡಿದ್ದು ನವೆಂಬರ್ 1995 ಸೊ 25 ವರ್ಷಗಳ ಹಾಲಿನ ಉದ್ಯಮದ ಒಂದು ಸಂಭ್ರಮವನ್ನು ನಾವು ದಕ್ಷಿಣ ಕನ್ನಡ ಮತ್ತು 2 ಉಡುಪಿ ಜಿಲ್ಲೆಗಳಲ್ಲಿ ಈ ವರ್ಷ ಆಚರಿಸ್ತಾ ಇದ್ದಾವೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಕೂಡಲಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಅಲ್ವಾ? ನೋಡಿ, ಅದನ್ನ ನಾವು ಚೋಕೋಬಾರ್ ಬಗ್ಗೆ ವರ್ಣನೆ ಮಾಡ್ತಾ ಹೋದ್ರೆ ಒಳಗಡೆಯಿಂದ ವೈಟ್ ಕ್ರೀಮ್ ಇರುತ್ತೆ, ಔಟ್ಸೈಡ್ ಇಂದ ಚೋಕೋ ಲೇಯರ್ ಇರುತ್ತೆ. ಹೇಳ್ತಾ ಇದ್ರೇನೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಅಂಥದ್ರಲ್ಲಿ ನಾನು ನೋಡ್ತಾ ಇದ್ದೀನಿ ಯಾವ ರೀತಿಯ ಪ್ರಿಪೇರ್ ಆಗ್ತಾ ಇದೆ ಅಂತ. ನಿಜವಾಗ್ಲೂ ನೋಡಿದಾಗ ಕೂಡ ಬಹಳ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ನಿಜವಾಗ್ಲೂ ನೋಡಿ, ಯಾಕಂದ್ರೆ ಆ ವೈಟ್ ಕ್ರೀಮ್ ಆಗಿರ್ಬೋದು, ಅದಕ್ಕೆ ನೆಕ್ಸ್ಟ್ ಚೋಕೋ ಲೇಯರ್ ಆಗೋದಾಗಿರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಹ್ಯಾಂಗ್ಯೋ ಚೋಕೋಬಾರ್ ಆಗುವಂತಹ ಒಂದು ದೃಶ್ಯಾವಳಿಗಳನ್ನ ನೀವು ಇವಾಗ ನೋಡ್ತಾ ಇದ್ದೀರಾ. ಸಾಫ್ಟ್ ಅಂಡ್ ಕ್ರೀಮಿ ಆಗಿ ಡೆಲಿಷಿಯಸ್ ಆಗಿರುತ್ತಲ್ವಾ, ಆದ್ರೆ ಇದನ್ನ ಮಾಡೋ ಪ್ರೊಸೆಸ್ ಕೂಡ ಅಷ್ಟೇ ಸ್ವೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿಂದ ಒಂದೊಂದೇ ಚೋಕೋಬಾರ್ ಯಾವ ರೀತಿಯಾಗಿ ಕ್ರೀಮ್ ಜೊತೆಗೆ ಸ್ಟಿಕ್ ಜೊತೆಯಾಗಿ ಈ ಕಡೆ ಬರುತ್ತಲ್ವಾ, ಆ ನಂತರದಲ್ಲಿ ಈ ಟನಲ್ ಒಳಗಡೆ ಹೋಗುತ್ತಂತೆ. ಈ ಟನಲ್ ಏನಿದೆ ಇದರಲ್ಲಿ 20 ಮಿನಿಟ್ಸ್ ಇದು ಹಾರ್ಡ್ ಆಗಿ ಆ ನಂತರದಲ್ಲಿ ವಾಪಸ್ ಬರುತ್ತೆ. ವಾಪಸ್ ಬಂದು ಕ್ರೀಮ್ನೊಂದಿಗೆ ಡಿಪ್ ಆಗಿ ನಂತರದಲ್ಲಿ ಲೇಯರ್ ಒಳಗಡೆ ಸೇರ್ಕೊಳ್ಳುತ್ತೆ ಈ ನಮ್ಮೆಲ್ಲರ ಇಷ್ಟದ ಚೋಕೋಬಾರ್. ನಮ್ಗೆಲ್ರಿಗೂ ಕೂಡ ಎಂಡ್ ಪಾರ್ಟ್ ಅಂದ್ರೆ ಬಹಳ ಇಷ್ಟ. ಯಾಕಂದ್ರೆ ಅದರಲ್ಲಿ ಚಾಕೊಲೇಟ್ ಇರುತ್ತೆ ಅಲ್ವಾ, ಆದ್ರೆ ಯಾಕೆ ಸ್ವಲ್ಪ ಆಗ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಎಲ್ಲಿ ನೋಡ್ಬೋದು ನಾವು ಯಾವ ರೀತಿಯಾಗಿ ಕಾರ್ನೆಟೋ ಪ್ರಿಪೇರ್ ಆಗ್ತಿದೆ ಅಂತ. ಮೊದಲಿಗೆ ಚೋಕೋ ಹಾಕಿ ಆ ನಂತರದಲ್ಲಿ ಕ್ರೀಮ್ ಹಾಕ್ತಾರೆ, ಆ ನಂತರದಲ್ಲಿ ನಟ್ಸ್ ಆಗಿರ್ಬೋದು, ಜೊತೆಗೆ ಚೋಕೋ ಬೀನ್ಸ್ ಆಗಿರ್ಬೋದು, ಈ ರೀತಿಯಾಗಿ ಈ ಒಂದು ಪ್ರೊಸೆಸ್ ನಡೆಯುತ್ತೆ. ಜೊತೆಗೆ ಇವರು ಕೂಡ ಅದನ್ನ ಒಂದೊಂದಾಗಿ ನಂತರದಲ್ಲಿ ಸಂಗ್ರಹಿಸ್ತಾ ಇದ್ದಾರೆ ನೋಡಿ.
ನಮಗೆ ಎಷ್ಟೇ ಆಸೆ ಇದ್ರೂ ಕೂಡ ಈ ಮಧುಮೇಹ ಶುಗರ್ನಂತಹ ಕಾಯಿಲೆಗಳು ತಿನ್ನೋದಕ್ಕೆ ಬಿಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಹ್ಯಾಂಗ್ಯೋನವರು ನೋ ಆಡೆಡ್ ಶುಗರ್ ಐಸ್ ಕ್ರೀಮ್ ಅನ್ನ ಕೂಡ ರೆಡಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಕಾಫಿ ಹಾಗೆ ಕೇಸರ್ ಆಲ್ಮಂಡ್ ಫ್ಲೇವರ್ ನಲ್ಲಿ ನೋ ಆಡೆಡ್ ಶುಗರ್ ಐಸ್ ಕ್ರೀಮ್ಗಳು ಹ್ಯಾಂಗ್ಯೋನಿಂದ ರೆಡಿ ಆಗಿದೆ. ಇದು ಯಾರಿಗೆಲ್ಲ ಶುಗರ್ ಮಧುಮೇಹದಂತಹ ಕಾಯಿಲೆ ಇದೆಯಾ ಅವರೆಲ್ಲರೂ ಕೂಡ ಇದನ್ನ ತಿನ್ಬಹುದು ಅನ್ನೋ ಒಂದು ನಂಬಿಕೆ ಭರವಸೆ ನೆಟ್ಟು ಹ್ಯಾಂಗ್ಯೋ ಅವರು ನೀಡಿರುವಂತದ್ದು. ನೀವು ಕೂಡ ಅಂತಹ ಒಂದು ಅಂದ್ರೆ ಶುಗರ್ನಿಂದ ಅಥವಾ ಮಧುಮೇಹದಿಂದ ಬಳಲ್ತಾ ಇದ್ರೆ ನೀವು ಕೂಡ ಇಂತಹ ಒಂದು ಐಸ್ ಕ್ರೀಮ್ಗಳನ್ನ ಯಾವುದೇ ಟೆನ್ಷನ್ ಇಲ್ಲದೆ ಸೇವಿಸಬಹುದು. ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಇದೀಗ ಹ್ಯಾಂಗ್ಯೋದಲ್ಲಿ ರೆಡಿ ಆಗುವಂತಹ ಮಿಲ್ಕ್ ಪ್ರಾಡಕ್ಟ್ಗಳು ಯಾವುದು ಅಂತ ತಿಳ್ಕೊಳ್ಳುವಂತ ಸಮಯ. ನಾವು ಹ್ಯಾಂಗ್ಯೋ ಮಿಲ್ಕ್ ಡೈರಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಹಾಲು ಜೊತೆಗೆ ಲಸ್ಸಿ ಎಲ್ಲ ರೆಡಿ ಆಗ್ತಾ ಇದೆ, ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ಕೆಲಸವನ್ನ ನೋಡ್ಬೋದು. ಜೊತೆಗೆ ಇಲ್ಲಿ ಸಿಗುವಂತಹ ಯಾವುದೆಲ್ಲ ಮಿಲ್ಕ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಮೊದಲಿಗೆ ಮಿಲ್ಕ್ ಬಗ್ಗೆ ತಿಳ್ಕೊಳ್ಳೋಣ ನಾವು. ಫ್ರೆಶ್ ಅಂಡ್ ರಿಚ್ ಪಾಶ್ಚರೈಸ್ಡ್ ಕೌ ಮಿಲ್ಕ್ ಸಿಗುತ್ತೆ ಹ್ಯಾಂಗ್ಯೋದಲ್ಲಿ. ಜೊತೆಗೆ ಹೋಮೋಜಿನೈಸ್ಡ್ 7 ಪಾಶ್ಚರೈಸ್ಡ್ ಕೌ ಮಿಲ್ಕ್ ಸಿಗುತ್ತೆ ಹಾಫ್ ಲೀಟರ್ ಅಲ್ಲಿ. ಇನ್ನು ಟೋನ್ ಮಿಲ್ಕ್ ಪಾಶ್ಚರೈಸ್ಡ್ ಹ್ಯಾಂಗ್ಯೋ ಎಲ್ಲಿದೆ. ಇನ್ನು ಕರ್ಡ್ ಬಗ್ಗೆ ಹೇಳೋದಾದ್ರೆ ಹ್ಯಾಂಗ್ಯೋ ಶೇರ್ ಅಂಡ್ ಸ್ಮೈಲ್ 1 kg ಕರ್ಡ್ ಬರುತ್ತೆ. ಇನ್ನು 415 ಗ್ರಾಮಲ್ಲಿ ಬರುತ್ತೆ. ಜೊತೆಗೆ ಇದು 180 ಗ್ರಾಮಲ್ಲಿ ಬರುವಂಥದ್ದು. ಇದು ಕರ್ಡ್ ಬಗ್ಗೆ ಮೂರು ಒಂದು ವೆಯ್ಟ್ ಅಲ್ಲಿ ಬರುವಂಥದ್ದು. ಇನ್ನು ಲಸ್ಸಿ ಹೇಳೋದಾದ್ರೆ ಸ್ವೀಟ್ ಲಸ್ಸಿ ಇದೆ, ಜೊತೆಗೆ ಬಟರ್ ಮಿಲ್ಕ್ ಇರುವಂಥದ್ದು. ಇನ್ನು ಮಸ್ತ್ ದೂದು ಫ್ಲೇವರ್ಡ್ ಮಿಲ್ಕ್ ಬರುತ್ತೆ, ಇದು ರೋಸ್ ಫ್ಲೇವರ್ ಅಂತೆ. ಇನ್ನು ಮ್ಯಾಂಗೋ ಲಸ್ಸಿ, ಇದು ಲಸ್ಸಿಯಲ್ಲಿರುವಂಥದ್ದು ಹ್ಯಾಂಗ್ಯೋ ಲಸ್ಸಿಯಲ್ಲಿರುವಂತಹ ವಿವಿಧ ಫ್ಲೇವರ್ಗಳು. ಮಿಲ್ಕ್ ಡೈರಿಯಲ್ಲಿರುವಂಥದ್ದು ನಾವು ಹ್ಯಾಂಗ್ಯೋದು. ಇಲ್ಲಿ ಯಾವ ರೀತಿಯೆಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ, ಯಾವ ರೀತಿಯಾಗಿ ಮಿಲ್ಕ್ ರೆಡಿ ಆಗುತ್ತೆ, ಜೊತೆಗೆ ಯಾವ ರೀತಿಯಾಗಿ ಲಸ್ಸಿ ರೆಡಿ ಆಗುತ್ತೆ ಎಲ್ಲಾನು ಕೂಡ ನೀವೀಗ ದೃಶ್ಯಗಳಲ್ಲಿ ಕಾಣಬಹುದು.
ವೋಕಲ್ ಫಾರ್ ಲೋಕಲ್ ಕಾರ್ಯಕ್ರಮದಲ್ಲಿ ಹ್ಯಾಂಗ್ಯೋ ಐಸ್ ಕ್ರೀಮ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಂಡ್ರಲ್ವಾ? ಹೌದು, 25 ವರ್ಷಗಳ ಒಂದು ಸುದೀರ್ಘ ಜರ್ನಿ ಅಂತಾನೆ ಹೇಳ್ಬೋದು. ಶ್ರೀಕೃಷ್ಣದಿಂದ ಹಿಡಿದು ಹ್ಯಾಂಗ್ಯೋ ವರೆಗಿನ ಒಂದು ಪಯಣ ನಿಜವಾಗ್ಲೂ ಕೂಡ ಬಹಳ ಸುಮಧುರವಾದ ಪಯಣ, ಹಾಗೆ ಒಂದು ಸಕ್ಸಸ್ಫುಲ್ ಜರ್ನಿ ಅಂತಾನೆ ಹೇಳ್ಬೋದು. ಈ ಜರ್ನಿ ಇದೇ ರೀತಿಯಾಗಿ ಮುಂದುವರಲಿ. ಜೊತೆಗೆ ಈ ಒಂದು ಸಂಸ್ಥೆಯ ಹಾಲಿನ ಉತ್ಪನ್ನಗಳಾಗಿರ್ಬೋದು, ಜೊತೆಗೆ ಐಸ್ ಕ್ರೀಮ್ನ ಉತ್ಪನ್ನಗಳಾಗಿರ್ಬೋದು ಇನ್ನಷ್ಟು ಬೆಳೀಲಿ, ಇನ್ನಷ್ಟು ಆರೋಗ್ಯಯುತವಾಗಿ, ಇನ್ನಷ್ಟು ಉತ್ಕೃಷ್ಟವಾಗಿ ನಮ್ಗೆಲ್ರಿಗೂ ಸಿಗ್ಲಿ ಅಂತ ಆಶಿಸ್ತಾ ಇವತ್ತಿನ ವೋಕಲ್ ಫಾರ್ ಲೋಕಲ್ ನಮ್ಮ ಊರದ ನಮ್ಮ ಮಣ್ಣದ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.